महाकाय सूर्यकोटि समप्रभ निर्विघ्नं कुरु मे देव सर्वकारेषु सर्वदा प्रणम्या शिरसा देवं गौरीपुत्रं विनायकं भक्तावासं स्मरे नित्यं आयुष्कामार्थसिद्धये या कुन्देन्दुतुषारार्धवरा या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा पूजिता सा मां पातु सरस्वती भगवती निःशेषजाड्यापा गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परं ब्रह्म तस्मै श्रीगुरवे नमः। आदिनाथ सदा पूज्यो मश्चेन्द्र सप्तशृङ्गकः भग्नावयाश्च चौरङ्गी मीनगोरक्षकौ नुतो शाम्भवा शाद्वयानन्दो गैणिश्च निमृत्तिकः ज्ञानेश्वर सिद्धनाथस्तु स्तुत्यो बालेश्वरस्तथा राजा रामश्च नाथाग्रश्चिदम्बर प्रसादकः जीवेश्वरो गुरुश्रेष्ठस्तथा भागीरथी गुरुः दत्तमल्लारि रूपेण्यो मनोहर गुरुपरः श्रीमत्परम्परा प्राप्ताः गुरुवश्य सनातनः गुरुनम पुरश्रेष्ठे राजा राम मठे परे वारकरी सांप्रदायोत्था पूजा गुरु परंपरा सद्गुरुनाथ महाराज की जय। ಚಿದಂಬರ ಮಹಾಸ್ವಾಮಿಗಳ ಈ ಲೀಲಾ ಮಾಲಿಕೆಯೊಳಗ ಚಿದಂಬರ ಮಹಾಸ್ವಾಮಿಗಳು ಯಾವಾಗ ಮುರುಗೋಡವನ್ನು ತ್ಯಾಗ ಮಾಡಿದರು, ಯಾಕೆ ತ್ಯಾಗ ಮಾಡಿದರು? ಅಲ್ಲಿ ಒಬ್ಬ ಬ್ರಹ್ಮಹತ್ಯೆ ಆತು. ಆ ಬ್ರಹ್ಮಹತ್ಯೆ ಆದಾಗ 12 ವರ್ಷಗಳ ಕಾಲ ಇರಬಾರ್ದು ಅನ್ನುವಂಥ ಒಂದು ಧರ್ಮಶಾಸ್ತ್ರ ಹೇಳ್ತದೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಹಾಸ್ವಾಮಿಗಳು ಎಲ್ಲರೂ ಆ ಮುರುಗೋಡವನ್ನು ತ್ಯಾಗ ಮಾಡ್ತಾರೆ. ಮುರುಗೋಡವನ್ನು ತ್ಯಾಗ ಮಾಡಿ ಎಲ್ಲಿ ಬಂದರು ಅಂದರೆ ದೇವಲಾಪುರ ಗ್ರಾಮದೊಳಗೆ ಸುಮಾರು 1 ವರ್ಷಗಳ ಕಾಲ ಮುರುಗೋಡು ತ್ಯಾಗ ಮಾಡಿದ ಮೇಲೆ ಸುಮಾರು 1 ವರ್ಷಗಳ ನಂತರ ದೇವಲಾಪುರಕ್ಕೆ ಬರ್ತಾರೆ. ದೇವಲಾಪುರದಾಗ ಇದ್ದಾಗ ಸಾಕಷ್ಟು ನಿನ್ನೆ ಕೇಳಿದರೆ ಭಾಗೀರಥಿ ಬಂದಿದ್ದ ವಿಚಾರಗಳನ್ನು ಕೇಳಿದರು. ಅಲ್ಲಿ ಬಂದರು. ಅಲ್ಲೇ ಇನ್ನೊಬ್ರು ಮಹಾತ್ಮರು ಬರ್ತಾರೆ. ಇವತ್ತಿನ ದಿನ ಪುಣೆದೊಳಗೆ ಇರುವಂಥ ಒಬ್ಬ ಮಹಾತ್ಮರು, ಅವರು ನಾರಾಯಣಯತಿಗಳು ಅಂತವರು ದತ್ತನ ಪರಮ ಭಕ್ತರು, ಸಾಕ್ಷಾತ್ ದತ್ತ ಸ್ವರೂಪರೇ ಆಗಿದ್ದರು. ನಾರಾಯಣಯತಿಗಳು ಅನ್ನುವಂಥ ಮಹಾತ್ಮರು ದೇವಲಾಪುರಕ್ಕೆ ಬರ್ತಾರೆ. ಆ ಬರುಗಿಂತ ಮೊದಲ ಅವರ ಚರಿತ್ರೆ, ಅವ್ರು ಹೆಂಗಿದ್ರು, ನಾರಾಯಣಯತಿಗಳನ್ನು ಅವ್ರು ಎಂಥವ್ರು ಇದ್ರು ಅಂದಾಗ ಅವ್ರ ವಿಚಾರಗಳನ್ನ ಹೇಳ್ತಾರೆ. ಪುಣೆದೊಳಗೆ ಇರುವಂಥ, ಯಾಕಂದ್ರೆ ಆ ಪೂರ್ವಾಶ್ರಮದ ಹೆಸರು ಅವ್ರ ಚರಿತ್ರೆ ಒಳಗೆ ಬಂದಿಲ್ಲ, ಹಿಂಗಾಗಿ ಆ ಪೂರ್ವಾಶ್ರಮ ನಾರಾಯಣಯತಿ ಅನ್ನುವಂಥ ಒಂದು ಆ ಹೆಸರು ಹಂಗೆ ಅದ. ಆ ನಾರಾಯಣಯತಿಗಳು ಪೂರ್ವಾಶ್ರಮದೊಳಗೆ ಒಂದು ವ್ರತ ಇತ್ತು ಅವ್ರದ್ದು. ಏನಪ್ಪ ಅಂದ್ರೆ ಭಗವಂತ ಎಷ್ಟು ಕೊಟ್ಟಲ್ಲ ಅಷ್ಟರೊಳಗೆ ಬದುಕಬೇಕು ಅನ್ನುವಂಥ ಒಂದು ದೃಢ ವಿಶ್ವಾಸ ಇತ್ತು. ಎಷ್ಟು ಕೊಡ್ದ ಅಯಾಚಿತ ವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಬ್ರನ್ನ ಬೇಡಂಗಿಲ್ಲ, ಅವ್ರಿಗೇನು ಪ್ರಾಪ್ತಿ ಆಗ್ತದ ಅಷ್ಟೇ. ಯಾಕಂದ್ರೆ ಈ ತೃಪ್ತಿ ಬರೋದು ಬಹಳ ಅಪರೂಪ, ಎಲ್ಲರಿಗೂ ಬರುವುದಿಲ್ಲ, ಮಹಾತ್ಮರಿಗೆ ಮಾತ್ರ ಇವೆಲ್ಲ ಬರ್ಲಿಕ್ಕೆ ಸಾಧ್ಯದ. ಇಲ್ಲಿ ಏನಾತಂದ್ರೆ ಎಲ್ಲ ಶಾಸ್ತ್ರವನ್ನು ಕಲ್ತವರು, ಕರ್ಮನಿಷ್ಠರು, ಅಧ್ಯಯನಶೀಲರು ಇದ್ರು. ಅವ್ರಿಗೆ ಈ ಪೂರ್ವಾಶ್ರಮದೊಳಗೆ ಅಂದ್ರೆ ಈ ಗೃಹಸ್ಥಾಶ್ರಮ ಏನೋ ಬಹಳ ಶುದ್ಧವಾಗಿ ಮಾಡ್ತಿದ್ರು, ಶುದ್ಧವಾಗಿತ್ತು. ಮತ್ತು ಅವ್ರಿಗೆ ಈ ನೆನಪಿನ ಶಕ್ತಿ ಭಾಳ ಇತ್ತು, ಭಾಳ ನೆನಪಿನ ಶಕ್ತಿ. ಒಮ್ಮೆ ಹೇಳಿದ್ರೆ ಸಾಕು ಅದನ್ನು ಅಷ್ಟು ನೆನಪಿಟ್ಕೊಳ್ತಿದ್ರು. ಅಂಥ ಗ್ರಹಣ ಶಕ್ತಿನೂ ಅವ್ರ ಹತ್ರಕ್ಕಿತ್ತು. ಮುಂದೆ ಏನಾತಂದ್ರೆ ಆಗಿನ ಕಾಲದೊಳಗೆ ಒಬ್ಬ ಬ್ರಾಹ್ಮಣ ಅಂತ ಬಂದಾಗ ಅವ ವೇದಾಧ್ಯಯನ ಮಾಡಲೇಬೇಕು. ಆಗಿನ ಕಾಲ ಹಂಗಿತ್ತು. ವೇದಾಧ್ಯಯನ ಸಲುವಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಕಾಶಿಗೆ ಹೋಗ್ಬೇಕು ಅಂತ ವಿಚಾರ ಮಾಡ್ಕೊಂಡು ಕಾಶಿಗೆ ಹೋಗ್ತಾರೆ. ಕಾಶಿ ಒಳಗೆ ಅಲ್ಲಿ ಒಬ್ಬರು ಗುರುಗಳು ಸಿಗ್ತಾರೆ. ಭಯಂಕರ ಅಭ್ಯಾಸವನ್ನು ಮಾಡ್ತಾರೆ. ಅಲ್ಲಿ ಎಲ್ಲ 6 ಶಾಸ್ತ್ರಗಳನ್ನು, ವೇದಾಂಗಗಳನ್ನು ತಿಳ್ಕೊಂಡ್ರು. ಅಲ್ಲಿಂದ ಅವರು ಅದರೊಳಗೆ ಸಾಕಷ್ಟು ಪ್ರಾವೀಣ್ಯತೆಯನ್ನು ಗಳಿಸಿ ಇನ್ನು 12 ವರ್ಷಗಳ ಕಾಲ ಅಲ್ಲೇ ಸೇವಾ ಮಾಡಿದ್ರು. ಮುಗಿಸ್ಕೊಂಡು ಅಧ್ಯಯನ ಮುಗಿದು ಬರ್ಬೇಕಾದ್ರೆ ಗುರುಗಳ ಅಪ್ಪಣೆ ಕೇಳ್ತಾರೆ. ಗುರುಗಳೇ, ನೀವು ಹ್ಞೂ ಅಂದ್ರೆ ನಾನು ಮುಂದೆ ಹೋಗ್ತೇನೆ, ಮುಂದೆ
ನಮ್ಮ ಊರಿಗೆ ಹೋಗ್ತೇನೆ ಅಂದಾಗ ಅವ್ರ ಗುರುಗಳಂದ್ರು, ಅಪ್ಪ ಹಂಗೆ ಹೆಂಗೆ ಹೋಗ್ಲಿಕ್ಕೆ ಬರ್ತದೋ, ಗುರು ದಕ್ಷಿಣೆ ಕೊಟ್ಟು ಹೋಗು ನೀನು ಅಂತ. ಗುರು ದಕ್ಷಿಣೆ ಕೊಡು ಅಂದ್ರು. ಗುರು ದಕ್ಷಿಣೆ ಏನು ಕೊಡ್ಬೇಕಪ್ಪ? ಆಯ್ತು ರೀ ಗುರುಗಳು, ನೀವೇನು ಹೇಳ್ತೀರಿ ಕೊಡ್ತೀನಿ ಅಂದಾಗ ಅವಾಗ ನಾರಾಯಣ ಅಂತಾನ, ಯಾವ ಗುರುದಕ್ಷಿಣೆ ಕೊಡ್ಲಿ ಹೇಳ್ರಿ ಗುರುಗಳೇ ಅಂದಾಗ ಅವ್ರು ಹೇಳಿದ್ರು, ನೀ ಸದಾ ಕಾಲ ನಿನ್ನ ಆತ್ಮ ಸ್ವರೂಪದೊಳಗೆ ಇರ್ತೇನಂತ ನನ್ನ ಮೇಲೆ ನೀರು ಬಿಡು ಅಂದ್ರು. ನನ್ನ ಸ್ವರೂಪದೊಳಗೆ ನಾ ಇರ್ತೇನೆ ಅನ್ನುವಂಥ ಆ ಮಾತು ಕೊಟ್ಟು ನನ್ನ ಮೇಲೆ ನೀನು ನೀರು ಬಿಡ್ಬೇಕು, ನನ್ನ ಕೈ ಮೇಲೆ ನೀರು ಬಿಡ್ಬೇಕು ಅಂದ್ರೆ ನಿನ್ನ ಬಿಡ್ತೇನೆ ಅಂದ್ರು. ಯಾಕಂದ್ರೆ ಆತ್ಮಸ್ವರೂಪದೊಳಗೆ ಸದಾಕಾಲ ನಿನ್ನೊಳಗೆ ನಾನು ತಿಳ್ಕೊಂಡೆ ಅಂತ ಒಂದು ಏನ ಶರೀಫಜ್ಜನ ಆ ಹಾಡು ಬರ್ತದಲ್ಲ, ಹಂಗೆ ಸದಾಕಾಲ ನನ್ನ ಸ್ವರೂಪದೊಳಗೆ ನಾನು ಇರಬೇಕು. ಅದಕ್ಕೆ ಸತ್ ಸ್ವರೂಪ ಅಂತ ಹೇಳ್ತಾರ, ಆತ್ಮ ಸ್ವರೂಪ ಅಂತ ಅಂತಾರ. ಆ ಸ್ವರೂಪದೊಳಗೆ ನೀ ಸದಾಕಾಲ ಇರ್ತೇನೆ ಅಂತ ನನಗೆ ಮಾತು ಕೊಡು ಅಂದ್ರು. ಆಯ್ತು ಗುರುಗಳು ಅಂಥೇಳಿ ಆ ಗಂಗಾ ನದಿ ದಂಡಿ ಒಳಗೆ ಅವರಿಗೆ ಗುರುಗಳ ಮೇಲೆ, ಗುರುಗಳ ನಾ ಸದಾಕಾಲ ಆತ್ಮ ಸ್ವರೂಪದೊಳಗೆ ಲೀನಾಗಿ ಸದಾಕಾಲವಾಗಿ ಇರ್ತೇನೆ. ಅದನ್ನ ರಾಜಾರಾಮ್ ಮಹಾರಾಜರು ಇದನ್ನೇ ಕೇಳ್ತಾರೆ, ಇದೇ ನಾನು ಸದಾಕಾಲ ನಾನು ಈ ಸುಖದೊಳಗೆ ಇರಬೇಕು ಅಂತ ಭಾಗ್ಯವನ್ನು ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು ರಾಜಾರಾಮ್ ಮಹಾರಾಜ್ ಅದನ್ನೇ ಕೇಳ್ಯಾರ. ಅವ್ರ ಚರಿತ್ರೆ ಒಳಗೆ ಮುಂದೆ ಬರ್ತದ. ಗುರುಗಳಿಗೆ ಬಹಳ ಆನಂದ ಆತು, ಯಾವಾಗ ನೀರು ಬೆಟ್ಟ ಬಹಳ ಆನಂದ ಆತು. ಆಯ್ತು ಹೋಗಿ ಬಾ, ಇನ್ನು ಒಳ್ಳೇದಾಗ್ಲಿ, ಆದ್ರೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಅಂದ್ರು. ಏನು ಅಂದ್ರ, ನಿನಗೆ ಇನ್ಮೇಲೆ ಯಾವ ಕೊರತೆಗಳೂ ಆಗಂಗಿಲ್ಲ, ಕೊರತೆ ಆಗಂಗಿಲ್ಲ, ಹಂಗಿರ್ತೀಯ. ಆದ್ರೆ ನೀನು ಯಾರ ಸಂಗಡಲು ವಾದಿಸಬೇಡ, ಯಾವತ್ತು ಯಾರ ಜೋಡಿ ವಾದ ಮಾಡಬೇಡ. ಇದೊಂದು ಕಿವಿ ಮಾತು, ಎಷ್ಟು ಸೂಕ್ಷ್ಮದ ನೋಡ್ರಿ. ಯಾಕ ಎಲ್ಲರಿಗೂ ಎಲ್ಲವನ್ನೂ ಹೇಳಿಕ್ಕೆ ಆಗಂಗಿಲ್ಲ. ಯಾರ್ಯಾರು ಯಾಕ ಶಿಷ್ಯನ ಯೋಗ್ಯತಾ ನೋಡಿ ಹೇಳ್ತಾರೆ, ಹೌದಲ್ರಿ? ಯಾಕಂದ್ರೆ ಈ ಟೈಮ್ದೊಳಗೆ ಒಂದು ವಿಚಾರ ನೆನಪಾತು. ಹೆಂಗಂದ್ರೆ, ನಮ್ಮ ಅಪ್ಪಾರು ನನಗೆ ದೀಕ್ಷಾ ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಪಾರ್ಥೇಶ್ವರ ಪೂಜಾ ದೀಕ್ಷಾ ಕೊಡ್ಬೇಕಾದ್ರೆ ಏನು ಹೇಳಿದ್ರು, ನಾವು ಸ್ವಲ್ಪ ಯಾಕೆ ಮನ್ಯಾಗ ನಾವು ಮೊದಲಿಂದ ಸಣ್ಣಂದಿರ್ತ ಹೆಂಗಾಗ್ಯದಂದ್ರೆ, ಈ ಸದಾಕಾಲ ನನಗೆ ಟವಲ್ ಸಹಿತ ತಂದು ಕೊಡೋರು ನಮ್ಮ ಮಕ್ಕಳೆಲ್ಲ ಹಂಗೆ ನಮ್ಮನ್ನು ಇಟ್ಟಿದ್ರು. ಸ್ನಾನಕ್ಕೆ ಹೋಗ್ಬಿಡ್ತಿದ್ನೆ. ಸ್ನಾನಕ್ಕೆ ಹೋಗ್ಬಿಡುದು, ಹೋಗಿ ಸ್ನಾನ ಮುಗಿಲಿಕ್ಕೆ ಬಂದಾಗ ಏ ಅಕ್ಕ ಟವಲ್ ಕೊಡು ಅನ್ನೋದು ನಂದು. ಅಂದ್ರೆ ನಾವು ಒಟ್ಟ ಮಂದಿ ಇದ್ರ ಮೇಲೆ ನಮೂನಿ ಹಂಗೆ ನಮ್ಮ ಮನ್ಯಾಗ ಹಂಗೆ ಬೆಳೆದ್ ಬಿಟ್ಟೇವಿ. ಅವಾಗ ಇದನ್ನೆಲ್ಲ ಸೂಕ್ಷ್ಮ ನಮ್ಮ ಅಪ್ಪರ ಗಮನಿಸಿದ್ರೆ ಕಾಣಿಸ್ತದೆ. ಪೂಜಾ ಮಾಡ್ಬೇಕಾದ್ರೆ ತಮ್ಮ ಒಂದಪ್ಪ ಇದ್ರೊಳಗೆ ಪದ್ಧತಿ ಅದ, ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಪೂಜಾ ಮಾಡಬೇಕು, ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನಪ್ಪಾ ಅಂದ್ರೆ, ಎಲ್ಲ ತಯಾರಿ ಮಾಡ್ಕೊಂಡೆ ಕೂಡ್ಬೇಕ. ಆದಿಲ್ಲ ಇದೆಲ್ಲ ಅನ್ನಂಗಿಲ್ಲ, ಅವ್ರು ಅದನ್ನು ತಯಾರು ಮಾಡಿಲ್ಲ, ಅರ್ಶಿನ ಪ್ಯಾಲೆ ಇಟ್ಟಿಲ್ಲ, ಮಣ್ಣು ಇಟ್ಟಿಲ್ಲ ಅನ್ನಬಾರ್ದು. ಎಲ್ಲ ನೀನೇ ರೆಡಿ ಮಾಡ್ಕೋಬೇಕು, ಕೂಡ್ಬೇಕ. ಅದು ಎಂಥದ್ದು ನೋಡ್ರಿ, ಅದು ಗುರು ಆಜ್ಞೆ ಅಷ್ಟು ಸುಲಭ. ಗುರು ಭಾಳ ಸೂಕ್ಷ್ಮ ಇರ್ತಾನೆ. ಈಗ ಇವತ್ತಿನ ಮಟ್ಟ ಕುತ್ಕೊಂಡಾಗ ಈಗ ಒಮ್ಮೆ ಗಮನಿಸ್ತೇನೆ, ಅಷ್ಟಾದ್ರೂ ಒಮ್ಮೆ ಮರಿತಿರ್ತೇನೆ. ಮರತ್ರ ಆ ದೋಷ ಇಟ್ಟವ್ರದಲ್ಲ, ನಿಂದ. ನೀ ಯಾಕೆ ಮರ್ತಿಯಲ್ಲಿ? ಇವತ್ತು ತಲಾಕ್ಷತೆ ಇಟ್ಟಿಲ್ಲ ಅವರು, ಇಟ್ಟಿಲ್ಲ ಅಂದ್ರೆ ಯಾರ ಇದ್ರೆ ಕರಿತೀನಿ, ಇಲ್ಲ ಅಂದ್ರೆ ಯಾರು ಇಲ್ಲ ಅವಾಗೇನು ನೋಡ್ದ ಅಂದ್ರೆ ಇದು ಯಾಕಪ್ಪ ಹಿಂಗೆ ಬಂತು ಅಂತ ಕೇಳಿದ್ರೆ ಅಷ್ಟು ಸೂಕ್ಷ್ಮ ಇರ್ತದೆ ಗುರು ಆಜ್ಞೆ ಅನ್ನುವಂಥದ್ದು. ಇಲ್ಲಿ ಗುರುಗಳು ಒಂದೇ ಮಾತು ಹೇಳಿದ್ರು, ನೀನು ಯಾರ ಜೋಡಿ ವಾದ ಮಾಡತಕ್ಕದ್ದಲ್ಲ ಅಂದ್ರು. ಆಯ್ದು ಗುರುಗಳೇ ಅಂತ ತಿಳ್ಕೊಂಡು ಅಲ್ಲಿಂದ ಗುರುಗಳ ಒಂದು ಅಪ್ಪಣೆಯನ್ನು ತಗೊಂಡು, ನೋಡಪ್ಪ ನೀ ಎಲ್ಲಿವರೆಗೆ ಆತ್ಮ ಸ್ವರೂಪದ ವಿಚಾರ ಮಾಡ್ಕೋತಿರ್ತೀಯೋ, ನಿನಗಿನ್ನು ಮುಂದೆ ಸ್ವಲ್ಪ ದಿನದೊಳಗೆ ನಿನಗೆ ಭಗವಂತನ ಅನುಗ್ರಹ ಆಗ್ತದೆ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಬಂದರು. ಮನೆಗೆ ಬಂದ್ಮೇಲೆ ಮತ್ತು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರು. ಮುಂದೆ ಮತ್ತು ಅವ್ರ ತಂದೆ ತಾಯಿಗಳೆಲ್ಲ ಮದುವೆ ಮಾಡಿದರು. ಅವ್ರಿಗೆ ಈ ವೇದಗಳೆಲ್ಲ ಗೊತ್ತಿರೋದ್ರಿಂದ ದೊಡ್ಡ ಶಿಷ್ಯ ಒಂದು ಸಂಪತ್ತು, ದೊಡ್ಡ ಸಮುದಾಯನ ಆತು. ಅಲ್ಲಿಂದ ಸಾಕಷ್ಟು ಗ್ರಂಥಗಳನ್ನ ಓದಿ ನಿತ್ಯ ಇದು ಚಿಂತನೆ ನಡೀತಿತ್ತು, ಶಾಸ್ತ್ರಗಳ ಚಿಂತನ ನಡೀತಿತ್ತು. ಹಂಗಾತು. ಮುಂದೆ ಇದು ಯಾಕೆ ಗುರುಗಳು ಆಜ್ಞೆ ಏನೋ ಅವ್ರು ಇಟ್ಕೊಂಡಿದ್ರು, ಒಂದು ದಿನ ಯಾರು ಕೂಡ ವಾದ ಮಾಡ್ತಿದ್ದಿಲ್ಲ, ಒಟ್ಟು ವಾದ ಮಾಡ್ತಿದ್ದಿಲ್ಲ.
ಅಂಥ ಒಂದು ನಾರಾಯಣಿತಿಗಳು ಮುಂದೆ ಭಾಳ ಸಮಾಧಾನ. ಯಾರೋ ಏನೇ ಒಂದು ವಿಷಯ ಕೇಳಿಕ್ ಬಂದ್ರು ಸಮಾಧಾನದಿಂದ, ಹೆಂಗಂದ್ರೆ ರಾಮದಾಸ್ ಸ್ವಾಮಿಗಳು ಹೆಂಗಿದ್ರು, ತುಕಾರಾಮ್ ಮಹಾರಾಜರು ಹೆಂಗಿದ್ರು, ಹಂಗೆ ಸಮಾಧಾನದಿಂದ ಅವ್ರಿಗೆ ತಿಳಿಸಿ ಹೇಳ್ತಿದ್ರು. ಶಿಷ್ಯರಿಗೂ ಹಂಗೆ ಮುಂದೆ ಆತ್ಮಚಿಂತನೆ ಕಳೆದ್ರು. ಮುಂದೆ ಸ್ವಲ್ಪ ದಿನ ಹೋತು. ಈ ಸಾಧನೆಯ ಗುರುಗಳು ಹೇಳಿದ ಮಾತು ಅದರಿಂದ ಅವ್ರಿಗೆ ಏನಾತಂದ್ರೆ, ಒಂದಿನ ಅವರಿಗೆ ಭಗವಂತ ಶ್ರೀಪಾದ ಶ್ರೀ ವಲ್ಲಭರಾಯರು ಅವ್ರ ಸ್ವಪ್ನದೊಳಗೆ ಬರ್ತಾರೆ. ಬಂದು ಏ ನಾರಾಯಣ ಅಂದ್ರು, ಬಾ ಬಾ ಇನ್ನು ಎಷ್ಟು ದಿನ ಇರ್ತಿ ಗೃಹಸ್ಥಾಶ್ರಮದಾಗ, ಇನ್ನು ಬಾರೋ ಅಂತ ಕರೆದಾಗ ಆಯ್ತು ತಿಳ್ಕೊಂಡು ಅವ್ರ ಅಪ್ಪಣೆ ಮೇರೆಗೆ ಬಂದು ಅವರು ಮುಂದೆ ಈ ಸನ್ಯಾಸಿ ದೀಕ್ಷೆಯನ್ನು ತಗೊಂಡು ನಾರಾಯಣೀತಿಗಳು ಅಂತ ಆಗ್ತಾರೆ. ಆ ಸ್ವೀಕಾರ ಮಾಡಿದ ಮೇಲೆ ನಾರಾಯಣೀತಿಗಳು ಸನ್ಯಾಸಿತ್ವ ಸ್ವೀಕಾರ ಮಾಡಿದ್ರು. ಅವ್ರು ಬಂದು ನರಸಿಂಹವಾಡಿ ಒಳಗೆ ಸದಾಕಾಲ ಅಲ್ಲಿ ಇರ್ತಿದ್ರು. ನರಸಿಂಹವಾಡಿ ಒಳಗೆ ಸನ್ಯಾಸ ದೀಕ್ಷಾ ತಗೊಂಡು ಮುಗಿದ ಪ್ರಪಂಚದ್ದೆಲ್ಲ ಅದನ್ನು ನೋಡ್ಕೊಳಕ್ ಬಿಟ್ರು. ಅಲ್ಲಿಂದ ಇಲ್ಲಿ ಬಂದು ವಾಡಿ ಒಳಗೆ ಆ ಭಗವಂತನ ನಿರಂತರವಾಗಿ ಅಲ್ಲೇ ಉಳಿದ್ರು. ಮುಂದೆ ಯಾವಾಗ ದತ್ತ ಅವಾಗ ದತ್ತ ಹೋಗೋ ನಾರಾಯಣ ಹಿಂಗೆ ಮಾಡಂದಾಗ ಅವ್ರ ಅಪ್ಪಣೆ ಮೂಲಕ ಎಲ್ಲಿ ಹೋಗ್ತಿದ್ರು ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಇಚ್ಛಾ ಬಂದಾಗ ಒಮ್ಮೊಮ್ಮೆ ಹೇಳಿ ಕಳಿಸ್ತಿದ್ರಂತ. ಒಂದಿನ ಹೇಳಿದ್ರು, ನೀನು ಇದಕ್ಕೆ ಪಂಡ್ರಪುರಕ್ಕೆ ಹೋಗಂದ್ರು, ಇವತ್ತು ಪಂಡ್ರಪುರದ ಕೆಲಸದ ಪಂಡ್ರಪುರಕ್ಕೆ ಹೋಗಂದ್ರು. ಆಯ್ತು ಗುರುಗಳೇ, ಪಂಡ್ರಪುರಕ್ಕೆ ಹೋದ್ರು. ಪಂಡ್ರಪುರದಾಗ ಪಾಂಡುರಂಗ ದರ್ಶನ ತಗೊಂಡು ಇನ್ನೂ ಹೊಂಟಿದ್ರು. ಪಂಡ್ರಪುರಕ್ಕೆ ಹೋಗ್ಬೇಕು ನೀನು ಅಂತ ಅಪ್ಪಣೆ ಕೊಟ್ಟಿದ್ದ ಶ್ರೀ ವಲ್ಲಭರಾಯರು. ಆ ಅಪ್ಪಣೆ ತಗೊಂಡು ಹೊಂಟಾಗ ದಾರಿ ಒಳಗೆ ಒಂದು ಹಳ್ಳಿ, ಹತ್ತತ್ರ ಹಳ್ಳಿ ಬಂತು. ಅಲ್ಲಿ ಏನಾಗಿತ್ತು ಅಂದ್ರೆ, ಆ ಹಳ್ಳಿ ಭಾಳ ಅಲ್ಲೆಲ್ಲ ಜನ ಹೆಂಗಿದ್ರಪ್ಪ ಅಂತಂದ್ರ, ಎಲ್ಲಿ ಸಂಸ್ಕಾರವಂತ ಜನರು ಏನು ಇರ್ಲಿಲ್ಲ ಅಲ್ಲಿ ಇರ್ಲಿಕ್ಕೆ ಎಲ್ಲಾರು ಗುಡಿಸಲುಗಳು. ಮತ್ತೆ ಯಾರಿಗೂ ಪಾಪ ಅಲ್ಲಿ ಬ್ರಾಹ್ಮಣರು ಯಾರು ಇರ್ಲಿಲ್ಲ. ಆ ಹಳ್ಳಿ ಒಳಗೆ ದುಡ್ಕೊಂಡು ತಿನ್ನುವಂತ ಮಂದಿ ಇರ್ತಿತ್ತು. ಅಲ್ಲಿ ಹೋದ್ರ ಕರೆ ಎಲ್ಲರೂ ದೂರಿಂದ ನೋಡಿದ್ರು, ದೂರಿಂದ ಅವ್ರಿಗೆ ನಮಸ್ಕಾರ ಮಾಡಿದ್ರು. ಗುರುಗಳ ಇಲ್ಲೇ ನಮ್ಮ ಮನಿ ಒಳಗೆ ಹಿಂಗ್ ಗುಡಿಸ್ಲವರಿ ಏನು ಇಲ್ಲ ಇಲ್ಲಿ, ಆದ್ರೆ ನೀವು ಇಲ್ಲದ್ರಿ ನೀವು ಇರ್ಬೇಕಂತ ಏನಾದ್ರು ಇಲ್ರಿಪ್ಪ. ರಾತ್ರಿ ಇನ್ನು ಮುಂದೆ ಕಾಡಿನೊಳಗೆ ಹೋಗ್ಬೇಕಾದ್ರೆ ಹುಲಿ ಸಿಂಹಗಳು ಭಾಳವ, ಕಾಡು ಪ್ರಾಣಿಗಳವ, ಅದಕ್ಕ ಮತ್ತ ಏನಾದ್ರು ಇಲ್ಲಿ ಉಳ್ಕೋಬೇಕು, ಏನ್ ಮಾಡ್ಬೇಕು ಅಂದಾಗ ಅವರು ಒಂದು ಮಾತು ಹೇಳಿದ್ರು. ಅಲ್ಲೇ ಅವ್ರ ಜೋಡಿ ಇಬ್ರು ಶಿಷ್ಯರಿದ್ರು, ಮಾಣಿಕ ಮತ್ತು ವಿಠಲ ಅಂತ ಹೇಳಿ ಇಬ್ರು ಶಿಷ್ಯರಿರ್ತಿದ್ರು ಅವ್ರ ಜೋಡಿ ಸದಾಕಾಲ. ಅವ್ರಿಗೆ ಒಂದು ಮಾತು ಹೇಳಿದ್ರು, ತಮ್ಮ ಒಂದು ಸೂಜಿ ಡಬ್ಬಣ, ಆಮೇಲೆ ಒಂದು ಸ್ವಲ್ಪ ದಾರ, ಆಮೇಲೆ ಒಂದಿಟ್ಟು ಕ್ಯಾರ್, ಒಂದು 4-5 ಕ್ಯಾರ್ ತಗೊಂಬಪ್ಪ. ಎದಕ್ಕೂ ತಗೊಂಬ, ಅಷ್ಟ ತಗೊಂಬ ಅಂತ ಹೇಳಿದ್ರು. ಅವಾಗ ಅಲ್ಲಿ ಹೇಳಿದ್ರು, ಇವರು ದತ್ತನ ಕೇಳಿದ್ರು. ದತ್ತ ಅಂದ, ಇಲ್ಲಿ ಇರ್ಲಿಕ್ಕೆಲ್ಲ ಸ್ವಲ್ಪ ಮುಂದೆ ಹೋಗಂದವ್. ದತ್ತ ನಿತ್ಯ ಅವ್ರಿಗೆ ಮಾತಾಡ್ತಿದ್ರು ಅವ್ರ ಜೋಡಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗು, ಅಲ್ಲೇ ಮುಂದೆ ಗುಡಿ ಅದ ನೋಡಲ್ಲಿ, ಅಲ್ಲಿ ಒಳಗೆ ಕಾಡಿನಾಗ ಒಂದು ಈಶ್ವರ ದೇವಸ್ಥಾನ ಅದ, ಆ ದೇವಸ್ಥಾನಕ್ಕೆ ಹೋಗಿ ನಡಿ ಅಂದ. ಇವ್ರಿಗೆ ಇಷ್ಟು ಡಬಣ, ಒಂದು ದೊಡ್ಡ ಸೂಜಿ, ದಾರ, ಒಂದಿಟ್ಟು ತಗೊಂಬ ಅಂತ ಹೇಳಿ ಹೋದ್ರು. ಹಂಗೆ ಮುಂದೆ ಹೋಗ್ತಾ ಅಲ್ಲಿ ಒಂದು ದೊಡ್ಡ ಗುಡಿ, ಆ ಗುಡಿ ಕಾಡಿನೊಳಗೆ ಗುಡಿ ಇದ್ದು, ದೊಡ್ಡ ಗುಡಿ ಇತ್ತು. ಆ ಗುಡಿ ಒಳಗೆ ವಾಸ್ತವ್ಯ ಮಾಡಿದ್ರು. ವಾಸ್ತವ್ಯ ಮಾಡಿದಾಗ ಇವರು ಅಲ್ಲೇ ಕುತ್ಕೊಂಡು ಧ್ಯಾನದೊಳಗೆ ಕುತ್ಕೊಂಡ್ರು. ಅಲ್ಲಿ ಇರುವಂತ ಪೂಜಾರಂದ್ರು, ಅಲ್ರಿ ಇದು ಇರೋ ಜಾಗ ಅಲ್ಲ, ಇಲ್ಲಿ ರಾತ್ರಿ ಭಯಂಕರ ಪ್ರಾಣಿಗಳು ಬರ್ತಾವು, ಇಲ್ಲಿ ಹೆಂಗಿರ್ತೀರಿ, ಅದಕ್ಕೆ ಇಲ್ಲಿ ಬೇಡ, ಹೆಂಗಾರ ಮಾಡ್ಕೊಂಡು ಬೇಕಾದ್ರೆ ನಾವು ಹಿಲಾಲ್ ತಗೊಂಡ್ಬರ್ತೀವಿ, ಮುಂದಿನ ಊರಿಗೆ ಹೋಗೋಣ ಬರ್ರಿ ಅಂದ್ರು. ಇಲ್ಲಪ್ಪ, ನನಗೆ ಅಪ್ಪಣೆ ಆಗ್ಯದ, ನಾ ಇಲ್ಲೇ ಇರ್ತೀನಿ, ಚಿಂತೆ ಮಾಡ್ಲಿಕ್ಕೆ ಹೋಗೋಣ, ನೀವು ಹೋಗಂತ ಹೇಳಿ ಕಳಿಸಿದ್ರು. ಅಲ್ಲಿಂದ ಹೋದ್ರು. ಇವ್ರು 3 ಮಂದಿ ಇಲ್ಲಿ ಉಳಿದ್ರು. ಸಂಧ್ಯಾ ವಂದನೆ ಮುಗೀತು. ರಾತ್ರಿ ಕತ್ಲಾತ್, ಜೀನು ಸಪ್ಪಳು ಬರ್ಲಿಕ್ಕತ್ತು. ಯಾಕಂದ್ರೆ ಕಾಡಿನೊಳಗೆ ಇದ್ದವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ಒಂದು ಭಯಾನಕ, ಆಮೇಲೆ ರಾತ್ರಿ ಎಲ್ಲ ಪ್ರಾಣಿಗಳು ಆದ ಕುಳೆ ಗರ್ಜನೆ ಮಾಡ್ಲಿಕ್ಕತ್ತು. ಅವಾಗೆಲ್ಲರೂ ಅವು ಅಲ್ಲೇ ಹುಲಿ ಒದರ್ತಿದ್ವು, ಸಿಂಹ ಒದರ್ತಿದ್ವು. ಆ ಧ್ವನಿಗೆ ಇವರ ಗದಗದ ನಡೀಕತ್ರ ಶಿಷ್ಯರಿಬ್ರು. ಅವಾಗ ಗುರುಗಳ ಭಾಳ ಆ ಬಾಗ್ಲ ಹಾಕೊಂಡ್ಬಿಡ್ರಿ, ಏನ್ ಮಾಡ್ಲಿ,
ಹೆಂಗೆ ಮಾಡೋದು, ಹೊರಗೆ ದೊಡ್ಡದು ಬೈಲದ ಗುಡಿ, ಅದ್ರೊಳಗೆ ಗರ್ಭ ಗುಡಿ. ಅವಾಗ ಗುರುಗಳು ಏನು ಮಾಡಲಿ ಅಂತ ಕೇಳಿದಾಗ ಆ ವಿಠ್ಠಲಗ ಮತ್ತು ಮಾಣಿಕ್ಯಗೆ ಹೇಳಿದ್ರು, ಚಿಂತೆ ಮಾಡಬೇಡ, ಹೋಗಿ ನೀವು ಗರ್ಭ ಗುಡಿಯಾಗ ಕುತ್ಕೊಂಡು ಬಾಗಲ ಹಾಕೊಂಡ್ಬಿಡ್ರಿ, ಯಾಕೆ ಹೆದರ್ತೀರಿ, ಹೋಗ್ರಿ ಅಂದರು. ಆಯ್ತು ಅಂತ ತಿಳ್ಕೊಂಡು ಅವರಿಬ್ಬರು ವಿಠ್ಠಲ ಮಾಣಿಕನ್ನು ಹುಡುಗರು ಅವ್ರಿಗೆ ಅವಾಜ್ ಕೇಳಿ ಎಲ್ಲ ಹುಲಿಗಿಲಿ ಬಂದ್ರ ಸಿಂಹ ಬಂದ್ರ ಅಂತೇಳಿ ಹೆದರಿ ಹೋದ್ರು. ಇವರು ಗುರುಗಳು ಆನಂದವಾಗಿ ಸುಮ್ಮನೆ ಕೂತ್ಕೊಂಡಿದ್ರು. ಅವೇನು ಕೊಟ್ಟಿದ್ರಲ್ಲ ಸೂಜಿ ಡಬ್ಬಣ ಕ್ಯಾರ ಇಟ್ಕೊಂಡು ಕೂತಿದ್ರು ಇಲ್ಲಿ. ಇನ್ನು ಸ್ವಲ್ಪ ಸ್ವಲ್ಪ ಸ್ವಸ್ಥ ಎಲ್ಲ ಮಲ್ಕೊಂಡಿದ್ರು. ಈ ಕಡೆ ಯತಿಗಳು ಮಾತ್ರ ಒಂದು ಅಗ್ನಿ ಹಚ್ಚಿಕೊಂಡು ಇವರು ಆನಂದವಾಗಿ ಧ್ಯಾನದೊಳಗೆ ಕೂತ್ಕೊಂಡಿದ್ರು. ಮಧ್ಯರಾತ್ರಿ 12 1 ಗಂಟೆ ಆಯ್ತು. ಒಂದು ಹುಲಿ, ಭಯಂಕರ ದೊಡ್ಡ ಹುಲಿ ಬಂದದ್ದು ಗರ್ಜನೆ ಮಾಡ್ಕೋ ಸೀದಾ ಹುಲಿ ಬಂತು ಗುರುಗಳ ಹತ್ರಕ್ಕನ ಸೀದಾ ಬಂದು ಅದು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತು. ಆ ಹುಲಿ ನಮಸ್ಕಾರ ಮಾಡ್ತು. ಅವಾಗ ಅದರ ಬಲಗಾಲನ್ನು ಅದು ಮುಂದೆ ಮಾಡ್ತು. ಬಾರಪ್ಪ, ನಾನು ಅದಕ್ಕೆ ಬಂದೇನು, ಬಾ ದತ್ತ ಅದಕ್ಕೆ ಕಳಿಸ್ಯಾನ, ಬಾ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಮುಂದೆ ಬಾ ಅಂತ ಹೇಳಿ ಮುಂದಕ್ಕೆ ಹೋದ್ರು. ಅದೇನಾಗಿತ್ತು ಅಂದ್ರೆ, ಅದು ಟಣ್ಣನ್ನು ಜಿಗಿಬೇಕಾದ್ರೆ ಒಂದು ದೊಡ್ಡ ಮುಳ್ಳು ಅದಕ್ಕೆ ಕಾಲಿಗೆ ನಟ್ಟುಬಿಟ್ಟದ. ಹುಲಿ ಕಾಲಿಗೆ ಏನು ನಟ್ಟುಬಿಟ್ಟದ, ಆ ನಟ್ಟು ಒಳಗೆ ಒಳಗೆ ನಟ್ಟುಬಿಟ್ಟದ. ತೆಗಿಲಿಕ್ಕೆ ಬರ್ಲಾರ್ದ ಪಾಪ ಅವನ ಮೇಲೆ ಕಾಲೆಲ್ಲ ಇಂಥ ಬಾತ ಬಿಟ್ಟದ. ಅವಾಗ ಏನು ಮಾಡಿದ್ರಂದ್ರೆ, ಅದು ಬಂದು ಸಣ್ಣ ಹುಡುಗರಂಗ ಈ ಕಾಲು ಹಿಂಗೆ ಕೊಟ್ಟು ಮಕ್ಕೊಂಡಾಗ ಇದನ್ನ ಅವರು ಸಾವಕಾಶ ಅದರಿಂದ ತೆಗೆದು ಸಾವಕಾಶ ಸೂಜಿಂದ ಸಡ್ಲು ಮಾಡಿದ್ರು. ಆಮೇಲೆ ಡಬ್ಬಣಿಂದ ಹಿಡಿದು ಜಕ್ಕೊಂಡು ತೆಗೆದು ನೋಡಿದ್ರು, ಏನು ಪುಣ್ಯಾಗ ಅವನು ಹರಿದಿದ್ದಿಲ್ಲ. ಆ ಕ್ಯಾರ್ ಎಣ್ಣೆ ಅದಕ್ಕೆ ಸ್ವಲ್ಪ ಹಾಕಿ, ಕ್ಯಾರಿಂದ ಸ್ವಲ್ಪ ಸುಟ್ಟು ಅದಕ್ಕೆ ಎಣ್ಣೆ ಹಾಕಿದ್ರು. ಅದ್ರ ಮೇಲೆ ಕೈಯಾಡಿಸಿ, ಆತಪ್ಪ ಹೋಗಿ ಬಾ ಅಂತ ಹೇಳಿ ಅದಕ್ಕೆ ಮೈ ಮೇಲೆ ಕೈಯಾಡಿಸಿ ಕಳಿಸಿದ್ರು. ಕಳಿಸಿದ ತಕ್ಷಣ ಏನು ಖುಷಿ ಆಗ್ಬಿಟ್ಟದ ಅದಕ್ಕೆ. ಅವಾಗ ಖುಷಿಯಾಗಿ ಒಂದು ರೌಂಡ್ ಗರ್ಜನೆ ಮಾಡ್ತು ಖುಷಿಗೆ. ಹೋಗಿ ಬರ್ತೀನಿ ಗುರುಗಳು ಅನ್ನೋ ರೀತಿಯೊಳಗೆ ಗರ್ಜನೆ ಮಾಡಿ ಆ ಜಿಕ್ಕೋತ ಸೀದಾ ಕಾಡಿನೊಳಗೆ ಹೋತು. ಇದು ಏನಿದು ಅವಾಜ್ ಮಾಡಿದ್ದಕ್ಕೆ ಅವ್ರು ಎದ್ರಂತಲ್ಲಿ ಯಾರು ಶಿಷ್ಯರು ಗದ ನಡಲಿಕ್ಕತ್ತಿದ್ರಂತ ನೋಡಿದ್ರು. ಯತಿಗಳು ಅವ್ರ ಮೇಲೆ ಕೈ ಆಡಿಸೋದು ಏನು ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗ್ತಿದೆ. ಅಯ್ಯೋ, ನಾವು ಎಂಥ ತಪ್ಪು ಮಾಡಿಬಿಟ್ಟಿವಿ. ಗುರುಗಳ ಹತ್ರಕ್ಕಿದ್ದು ಗುರುಗಳೊಬ್ಬರ ಅಂದ್ರೆ ಗುರುಗಳನ್ನ ತೊಗೊಂಡು ತಿಂದಿದ್ರೆ ಬರೋಬ್ಬರಿ ಆಗ್ತಿತ್ತೇನೆ. ಅದೇ ನಾವು ಎಂಥ ಹುಚ್ಚುಗಳಿದ್ದೀವಿ. ಆ ಗುರು ನಮ್ಮ ಜನ್ಮಕ್ಕೆ ಇಷ್ಟಂತ ಪಟಕನ್ ತೆಗೆದು ಬಂದು ಗುರುಗಳಿಗೆ ತೀರ್ಕಿದ್ರಣ ಪ್ರಾಣ ಗುರುಗಳೇ ನಮ್ಮನ್ನು ಕಾಪಾಡ್ರಿ, ನಾವು ಇನ್ನು ಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಾವು ನೀವು ಹೇಳಿದಂಗೆ ಕೇಳ್ಕೊಂಡಿರ್ತೀವಿ, ನಮ್ಮನ್ನು ಒಳಗೆ ಕಳಿಸಿದ್ರಿ ಖರೆ, ಆದ್ರೆ ನಮಗೆ ಜೀವ ಭಯ ಐತೆ. ಆದ್ರೆ ನಿಮ್ಮ ಯೋಗ್ಯತೆ ನಂಗೆ ಗೊತ್ತಾಗಕ್ಕೆ ದಯವಿಟ್ಟು ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಇನ್ನು ಮೇಲೆ ನಾವು ದೇಹದ ಮೇಲೆ ಇನ್ನು ನಾವು ಅದನ್ನು ದೇಹ ಲೋಭವನ್ನು ಕಡಿಮೆ ಮಾಡಿ ನಿಮ್ಮ ಸೇವಾ ಮಾಡ್ಕೊಂಡು ಬಿದ್ದಿರ್ತೇವೆ ಅಂತ ಹೇಳ್ಕೊಂಡು ಅಲ್ಲಿಂದ ಇರ್ಲಾಡ್ರಪ್ಪ, ಏನಾಗೋದಿಲ್ಲ, ಸಣ್ಣ ಹುಡುಗರು ನೀವು ಅಂತೇಳಿ ಸಮಾಧಾನ ಮಾಡಿ ಮುಂದೆ ಕರ್ಕೊಂಡು ಹೋದ್ರಂತ ಅಲ್ಲಿಂದ. ಆದ್ರೆ ಏನಿಗಿತ್ತಂದ್ರೆ ಆ ಸಮಯದೊಳಗೆ ಭಾಳ ಬರಗಾಲ, ಹೇಳಿದ್ವಲ್ಲ ನಿಮ್ಗೆ, ದೊಡ್ಡ ಬರಗಾಲ. ಎಲ್ಲಿ ನೋಡ್ತೀರಿ ಅಲ್ಲೇ ಕೊಲೆ ಸುಲಿಗೆಗಳು ದರೋಡೆ ಆಗ್ತಿದ್ವು. ಈಗ ಮತ್ತೆ ಇಲ್ಲದಕ್ಕೆ ಏನು ಮಾಡ್ಬೇಕು, ಬರೋದು ನಿಮ್ಮ ಕಡೆ ಏನೇನಿದ್ದು ಹರ್ಕೊಂಡು ಹೋಗಿ ಅದನ್ನು ಜೀವನ ಮಾಡೋದು, ಹೆಚ್ಚು ಕಡಿಮೆ ಆದ್ರೆ ಚುಚ್ಚೆ ಹೋಗ್ಬಿಡೋರು ಅಂಥ ಕಾಲ. ಆದ್ರೆ ಅಲ್ಲೇ ಏನು ಹೋದ್ರಿ ಗುರುಗಳ ಹತ್ರಕ್ಕೆ ಹೋಗ್ತಿದ್ರ, ಗುರುಗಳ ಹತ್ರಕ್ಕೆ ಯಾರು ಬರ್ತಿದ್ದಿಲ್ಲ, ಒಬ್ರು ಕಳ್ರೋ ಬರಂಗಿಲ್ಲ, ಬರೋದು ಸುಮ್ಮನೆ ನಮಸ್ಕಾರ ಮಾಡಿ ಹೋಗುದಂತ. ಅಂಥ ಒಂದು ಹಿಂಗೆ ನಡೀತು. ಮುಂದೆ ಸ್ವಲ್ಪ ದಿನ ಮುಂದೆ ಹೋದು ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಈ ವಿಚಾರವನ್ನು ಹೇಳ್ತಾ ಇಂಥ ಮಹಾತ್ಮರು ಇಲ್ಲಿ ಇವ್ರಿಗೆ ಇನ್ನೊಬ್ಬ ಶಿಷ್ಯ ಇದ್ದ, ಸಖಾರಾಮ ಅಂತ. ಸಖಾರಾಮ್ ಗರ್ದೆಯವ್ರ ಬಗ್ಗೆ ಹೇಳ್ತಾರೆ. ಆ ಸಖಾರಾಮ ಇವರು ಪರಮ ಶಿಷ್ಯ, ದತ್ತನ ಪರಮ ಭಕ್ತ ಇದ್ದ. ಅವನ್ನ ಎದಕ್ಕಿಟ್ಟಿದ್ರಪ್ಪ ಅಂತ ಕೇಳಿದ್ರೆ, ಅವ ಭಜನೆ ಮಾಡ್ತಿದ್ದ, ಪೂಜೆ ಪುನಸ್ಕಾರಗಳು ಮಾಡ್ತಿದ್ದ. ಪೂಜೆ ಪುನಸ್ಕಾರ ಮಾಡೋದು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಇವ ಸ್ವಾತಂತ್ರ್ಯ ಸಿಗೋ ಸಲುವಾಗಿ ಮಂದಿನ ಕೂಡಿಸ್ತಾನೆ.
ಎಷ್ಟು ಸೂಕ್ಷ್ಮ ಇತ್ತಂದ್ರೆ ಆಗಿನ ಕಾಲದಾಗ ನೀವು ಭಾಳ ಪೂಜಾ ಮಾಡ್ತಾನಿವ ಭಜನಿ ಭಾಳ ಮಾಡ್ಲಿಕ್ಕತ್ತಾನ. ಹಂಗಂದ್ರೆ ಅದ್ರ ಅರ್ಥ ನೀವೇನೋ ನಮ್ಮ ವಿರುದ್ಧ ಕೆಲಸ ಮಾಡ್ಲಿಕ್ಕತ್ತಾನ ಅನ್ನೋ ಭಾವ. ಅವ್ರನ್ನ ಹಿಡಿದು ಬಂದು ಹಿಂಡಲ್ಗಾ ಜೈಲ್ನಾಗ ಒಗದಿದ್ರು. ಒಬ್ರನ್ನೆಲ್ಲ ಇಡೀ ಕುಟುಂಬನ ಹಾಕಿದ್ರು. ಕುಟುಂಬ ಪರಿವಾರನ ಇವ್ರನ್ನ ಹಿಂಡಲ್ಗಾ ಜೈಲ್ದಾಗ ಇಟ್ಟಿದ್ರು. ಇವ್ ಮ್ಯಾಲಿಂದ ಗುರುಗಳೇ ಗುರುಗಳೇ ಒಳಗೆ ಬೇಡ್ಕೋತಿದ್ದ. ದತ್ತ ಇವ್ರಿಗೆ ಹೇಳಿದ, ನೋಡು ಒಮ್ಮೆ ಇವರ ದತ್ತನ ಕೇಳಿದ್ರು, ಗುರುಗಳಿಗೆ ಹುಚ್ಚುವಾಗಿರ್ತದೆ, ನನ್ನ ಮಗನ ಯಾವತ್ತು ಉದ್ಧಾರ ಮಾಡ್ಯಾನು, ಅವ್ನು ಯಾವತ್ತು ಕಲ್ಯಾಣ ಆಗಿತ್ತು, ಸಹಜ ಅಲ್ಲ ಇದೆ. ಒಂದಿನ ದತ್ತನ ಕೇಳಿದ್ರು ಅವರು. ದತ್ತನ ಕೇಳಿ ದತ್ತಂದ, ನಾನೀಗ ಅವತಾರ ಮಾಡಿ ಬಂದಿಲ್ಲೇನು, ಹೋಗು ಅಲ್ಲಿ ನಾನು ಹೋಗಿ ಭೇಟಿಯಾಗು, ಅವೆಲ್ಲ ವ್ಯವಸ್ಥೆ ಮಾಡ್ತಾನಂದ್ರು. ಯಾರು? ಚಿದಂಬರ ಮಹಾಸ್ವಾಮಿಗಳು. ಎಲ್ಲಿದ್ದಾರೆ ಅವ್ರು ಅಂತಂದಾಗ ದೇವಲಾಪುರದಾಗಿದ್ದಾರ, ಹೋಗು ಬೆಟ್ಟ ಇಲ್ಲಿಗೆ ಹೋಗು. ಅವ್ರಿಗೆ ಭಾಳ ಖುಷಿ ಆಯ್ತು. ಹಂಗಾರೆ ಅಲ್ಲಿ ದೇವಲಾಪುರಕ್ಕೆ ಹೋಗೋಣ ತಡಿ ಅಂತ ದೇವಲಾಪುರ ದಾರಿಗೆ ಹೊಂಟಿದ್ರು. ಹೋಗೋದ್ರೊಳಗೆ ಹೇಳಿದಲ್ಲ, ಈ ಕಳ್ಳರ ಗುಂಪುಗಳು ಬರ್ತಿದ್ವು, ದೂರಿಂದ ನಮಸ್ಕಾರ ಮಾಡೋರು ಹೋಗೋರು. ಅಲ್ಲಿಂದ ಹಂಗ ಈ ಎಲ್ಲ ಕ್ಷೇತ್ರಗಳನ್ನ ಅವರು ಯಾತ್ರೆ ಮಾಡ್ಕೊಂಡು ಬರ್ಲಿಕ್ಕತ್ತಿದ್ರು. ಬರೋದ್ರೊಳಗೆ ದಾರಿ ಒಳಗೆ ಒಂದು ಕಾಟೆವಾಡ ಅಂತ ಒಂದು ಹಳ್ಳಿ, ಕಾಟೆವಾಡದ ಕುದುರೆ ನೋಡಿ, ಕಾಟೆವಾಡದ್ರೊಳಗೆ ಅಲ್ಲೇ ಒಂದು ಹಳ್ಳಿ ಇತ್ತು. ಅಲ್ಲೊಂದು ಬ್ರಾಹ್ಮಣನ ಮೈ ಅದ. ಆ ರಾತ್ರಿಗಳು ಯತಿಗಳು ಅಲ್ಲೇ ಇದ್ರು, ಉಳ್ಕೊಂಡಿದ್ರು. ಇನ್ನು ಸ್ವಲ್ಪ ಮುಂದೆ ಸ್ವಲ್ಪ ದಿನ ಇನ್ನು ಅವರು ದೇವಲಾಪುರಕ್ಕೆ ಬರ್ಲಿಕ್ಕತ್ತಾರ. ದಾರಿ ಒಳಗೆ ಬರ್ತಾ ಏನಾಗ್ಬಿಟ್ಟಿತ್ತಂದ್ರೆ, ಒಬ್ಬ ಮಗ, ಆ ದಂಪತಿಗಳು ಅಷ್ಟು ದೊಡ್ಡ ಶ್ರೀಮಂತರಲ್ಲ ಖರೆ, ಆ ಗುರುಗಳು ಅಲ್ಲೇ ಉಳಿದಾರ. ಅವತ್ತಿನ ದಿನ ಅವ್ರ ಮಗಗ ಬ್ಯಾನಿ ಬಂದು, ಆಗಿನ ಕಾಲ ಹಂಗೆ ಇದ್ರು, ವಿಚಿತ್ರವಾಗಿ ಬರ್ತಿದ್ದು. ಯಾವಾಗ ಮೈಲಿ ಬ್ಯಾನ್ ಬರ್ತಿತ್ತು, ಯಾವಾಗ ಪ್ಲೇಗ್ ಬರ್ತಿತ್ತು ಗೊತ್ತಿಲ್ಲ. ಬಂದ್ರ ಡಾಕ್ಟ್ರೇ ಇಲ್ಲ. ಅವಾಗ ಜ್ವರ ಬಂದಾವಂದ್ರ ಜ್ವರ ಹೆಂಗ ನೆತ್ತಿ ಹೇಳಿ ಕೂಸ್ಬಿಟ್ಟು ಲಾಟರ್ ಒಡ್ಡಾಡಿ ಸತ್ತ ಹೋಗ್ಬೇಕು. ಆಗಿನ ಕಾಲ ರೋಗ ಹಂಗಿದ್ದು. ಅವಾಗ ಆ ಮಗಗೆ ಒಮ್ಮಿಂದೊಮ್ಮಿಂದಲೇ ಏನಾಗ್ಬಿಡ್ತು, ಆ ಜ್ವರ ಬಂದು ಮುಂದೆ ಒಂದು ತಾಸಿನಾಗ ಕೂಸು ಸತ್ತ ಹೋಗ್ಬಿಡ್ತು. ಗುರುಗಳು ಅಲ್ಲೇ ಗುರುಗಳಿದ್ದಾರೆ. ಅಲ್ಲಿ ಏನಾಯ್ತಂದ್ರ ದತ್ತ ಸ್ವರೂಪದಾಗ ಗುರುಗಳು ಬಂದಾರ. ಅಯ್ಯೋ ನನ್ನ ಹಣೆ ಬರ ಎಂಥದ್ದು ಕೆಟ್ಟಪ್ಪ ಇದು, ಅಪರೂಪಕ್ಕೆ ನನ್ನ ಮಗ ನನ್ನ ಮಗ, ಇವ್ರಿಗೆ ವಯಸ್ಸಾದ್ಮೇಲೆ ಮಗ ಹುಟ್ಟಿದ್ದ. ಸುಮಾರು 60-70 ವರ್ಷ ಆದ್ಮೇಲೆ ಮಗ ಹುಟ್ಟ್ಯಾನ. ಇನ್ನ ಇದು ಹಿಂಗ ಆಗಬಾರ್ದಲ್ಲ ಅಂತ ಹೋಗಿ ಅಳ್ಕೋತ ಕೂತಿರ್ತಾರ. ಆ ಯತಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಪಾದಕ್ಕೆ ಬಿದ್ದು ಬೇಡ್ಕೋತಾರ, ಗುರುಗಳೇ ನಾವು ಇನ್ನು ಇದ್ದೇನು ಉಪಯೋಗ ಇಲ್ಲ, ನೀವು ಬಂದಿರಿ. ಆದ್ರೆ ಇವತ್ತೊಂದು ದೊಡ್ಡ ಅನಾಹುತ ಆತು. ನನ್ನ ಮಗ ಒಬ್ಬ ಮಗ ವಯಸ್ಸಾದ್ಮೇಲೆ ಹುಟ್ಟಿದ್ದ, ಅವನ ನಮ್ಮ ವಂಶವನ್ನು ಉಳಿಸ್ತಾನ ಅಂತ ತಿಳ್ಕೊಂಡಿದ್ವಿ. ಹಿಂಗಾಗಿ ಅವ ಹಿಂಗಾಗಿ ಸತ್ತು ಹೋದ. ಅದಕ್ಕೆ ನಾವು ಸಹಿತ ನಮಗೂ ಆಶೀರ್ವಾದ ಮಾಡಿಬಿಡ್ರಿ, ನಾವು ನಾಳೆ ಬೆಳಿಗ್ಗೆ ಅಂದ್ರೆ ನಾವು ಸತ್ತು ಹೋಗ್ಬಿಡ್ತೀವಿ, ಯಾಕೆ ಇರೋದ್ರಾಗ ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಗುರುಗಳಿಗೆ ಹೇಳಿದ ತಕ್ಷಣ ಅದ್ರಾಗ ಅವಂತೆ ಆದ. ಮತ್ತೆ ಹೆಣ್ಮಕ್ಳಿಗಂತ ಭಾಳ ಇರ್ತಲ್ಲ, ಆಕೆ ಕಣ್ಣೀರಿಂದ ಅವ್ರ ಪಾದನ ತೊಳದ್ಲಂತ. ಹಂಗೆ ಹಳ್ಳಿಕತ್ರು. ಆವಾಗ ಗುರುಗಳು ವಿಚಾರ ಮಾಡಿದರು, ಯಾಕೆ ಚಿಂತೆ ಮಾಡಿದ್ದಿಪ್ಪ, ದತ್ತಿದ್ದಾನ ಯಾಕೆ ಹೆದರ್ತಿ ಅಂತ ತಿಳ್ಕೊಂಡು ಅಲ್ಲೇ ಒಂದು ಭಸ್ಮವನ್ನು ತಗೊಂಡ್ರು. ಭಸ್ಮ ತಗೊಂಡು ಆ ಕೂಸಿಗೆ ಹಚ್ಚಿ ಅದ್ರ ಮೈ ಮ್ಯಾಲ ಅವ್ರವು ಕೊಟ್ರು. ಅವ್ರವು ಹೇಳಿದ್ರು, ತಗೋವ ಹಚ್ಚವು, ಮೈ ಮೇಲೆಲ್ಲ ಹಚ್ಚ ಅಂತೇಳಿ ತಾಯಿ ಕೊಟ್ಟು ಹಚ್ಚಿದ್ರು. ಆ ಹಚ್ಚಿ ಇವ್ರೇನು ಕಣ್ಣು ಮುಚ್ಕೊಂಡು ಧ್ಯಾನ ಕೂತ್ಕೊಂಡಾರ. ಮುಂದೆ 10 ನಿಮಿಷದ ತಕ್ಕ ಅಂದ್ರೆ ಕೂಸು ಮೈ ಮುರಿದು ಎದ್ದಂಗೆ ಅವಾ ಅಂತ ಎದ್ದು ಬಿಡ್ತು. ಅವಾಗ ಎಲ್ಲರಿಗೂ ಆನಂದ ಆತು. ಅಲ್ಲಿಂದ ಮುಂದೆ ಮತ್ತು ವಾಡಿಗೆ ಬಂದು ಅವಾಗ ಎಲ್ಲ ಸ್ನಾನ ಸಂಧ್ಯಾದಾಗ ಮುಗಿಸ್ಕೊಂಡು ಮುಂದೆ ಇದೇನು ವಿಚಾರ ಹೇಳಿದಲ್ರಿ, ಎಲ್ಲಿಗೆ ಬಂದರು, ಸೀದಾ ದೇವಲಾಪುರಕ್ಕೆ ಬರ್ತಾರೆ. ದೇವಲಾಪುರದ ಬಂದಾಗ ದೇವಲಾಪುರದೊಳಗೆ ಪರಿಸ್ಥಿತಿ ಹೆಂಗಿರ್ತದಪ್ಪ ಅಂತ ಕೇಳಿದ್ರ, ಭಾಳ ಬರಗಾಲ ಇತ್ತು. ಮ್ಯಾಲ ಇವರು ಸನ್ಯಾಸಿಗಳು ಬಂದಾರ. ಆದ್ರೆ ಇವ್ರು ಏನು ಎದುರುಗೊಂಡು ಬರ್ಲಿಕ್ಕತ್ತಾರ, ಇದು ಮೊದಲ ಗೊತ್ತಾಗಿತ್ತು ಮಹಾಸ್ವಾಮಿಗಳಿಗೆ. ನಾಳೆ ಒಬ್ರು ಮಹಾತ್ಮರು ಬರ್ತಾರಪ್ಪ ಅಂತ ತಿಳ್ಕೊಂಡು ಎಲ್ಲರಿಗೂ ಹೇಳಿದ್ರು. ಆ ಗುರುಗಳು ಬರ್ತಾರ ನೋಡ್ಕೊಂಡು ಹೋಗಿ ಸ್ವತಃ ಚಿದಂಬರ ಮಹಾಸ್ವಾಮಿಗಳು ಎಲ್ಲರೂ ಹೋಗಿ ಅವ್ರನ್ನ ಎದುರುಗೊಂಡು ಬರ್ತಾರ. ಎದುರುಗೊಂಡು ಬಂದು ಸುಮಾರು ಎಷ್ಟು ತಿಂಗಳು ಅಂದ್ರೆ
ಸುಮಾರು ಆಗಿನ ಕಾಲಕ್ಕೆ 2-3 ತಿಂಗಳ ಕಾಲ, ಒಂದಿನ 2 ದಿನ ಅಲ್ಲ, ಯಾಕೆ ನಿತ್ಯ ಗುರುಗಳು ಬಂದಾರಂದ್ರೆ ಅದೇನು ಎಂಥ ಅದ್ಭುತ ಇರ್ತಂತ ಕೇಳ್ತೀರಿ. ಅದ್ಭುತ ಅದು. ಒಬ್ಬರು ಆದ್ರೆ ಇವ್ರು ಯಾರು ಅಂತೇಳಿ ಯತಿಗಳಿಗೆ ಗೊತ್ತದ. ನಾರಾಯಣ ಯತಿಗಳಿಗೆ ಯಾರು ಸಾಕ್ಷಾತ್ ಪರಮೇಶ್ವರನ ಹೊಳ್ಳಿ ಹುಟ್ಟು ಬಂದಾನ, ಮಹಾವಿಷ್ಣುವೇ ಹುಟ್ಟು ಬಂದಾನ ಅನ್ನೋ ಸ್ಪಷ್ಟ ಗೊತ್ತದ. ಕೃಷ್ಣನೇ ಇವ್ ಹುಟ್ಟು ಬಂದಾನಂತ ಅವ್ರಿಗೆ ಗೊತ್ತದ. ಯಾಕೆ ದತ್ತ ಹೇಳ್ಯಾನ, ನಾನೇ ಆ ಸ್ವರೂಪದಾಗ ಅವತಾರ ಮಾಡಿ ಬಂದೇನಂತ ಹೇಳ್ಯಾನ. ಆದ್ರೆ ಇವ್ರು ಇಲ್ಲಿ ಬಂದು ಪಾದ ತೊಳಿಲಿಕತ್ತಾರ. ಯಾರು ಚಿದಂಬರ ಮಹಾಸ್ವಾಮಿಗಳು ಅವ್ರ ಪಾದ ತೊಳಿತಾರ, ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಸಿಂಹಾಸನ ಮೇಲೆ ಎತ್ತರ ಮೇಲೆ ಕೂಡಿಸ್ತಾರ. ಇವೆಲ್ಲ ನೋಡಿ ಅವಾಗ ಅಂದ್ರು, ಏನಪ್ಪ ಇದು ನೀ ಅಂದ್ರು. ಗುರುಗಳ ಅನ್ನೋ ಯಾರು ಚಿದಂಬರ ಗುರುಗಳೇ, ನೀವು ತುರ್ಯಾಶ್ರಮದಾಗಿದ್ದೀರಿ, ನಾನು ಗೃಹಸ್ಥಾಶ್ರಮ ಇದ್ದೇನೆ, ಹಿಂಗ ನನಗಿಂತ ನೀವು ಶ್ರೇಷ್ಠರು, ಬರ್ರಿ ಕೂಡ್ ಬರ್ರಿ. ಇವ್ರಿಗೆ ಮುಜುಗರ ಆಗ್ತಿತ್ತು ನಾರಾಯಣತಿಗಳಿಗೆ. ಸಾಕ್ಷಾತ್ ಪರಮೇಶ್ವರ ನನ್ನ ಪಾದ ತೊಳಿಕತ್ತಾನಲ್ಪ ಅನ್ನುವಂಥ ಒಂದು ಸಂಕಟ ಆಗ್ತಿತ್ತು. ಗುರುಗಳು ಬಂದ್ರು, ಗುರುಗಳನ್ನೆಲ್ಲ ವ್ಯವಸ್ಥೆ ಆತು. ಆದ್ರೆ ಒಂದು ವಿಚಿತ್ರ ಏನಾತಂದ್ರ, ಆ ಸ್ನಾನಕ್ಕೆ ಹೋಗ್ಬೇಕಲ್ಲ, ಇವ್ರದ್ದು ಒಂದು ಊರಾಗ ಒಂದ ಬಾವಿ ಅದ, ಇನ್ನೊಂದು ಬಾವಿ ಅದ ರೀ. ಆ ಬಾವಿ ಒಳಗಂತೂ ನೀರೇ ಇಲ್ಲ, ಒಂದ್ ಹನಿ ನೀರಿಲ್ಲ. ಯಾಕಂದ್ರೆ ಇನ್ನು ಇಷ್ಟು ಜನರನ್ನು ಸರಿಸಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕೆ ಇವರು ಸನ್ಯಾಸಿಗಳು, ಇವ್ರಿಗೊಂದು ವ್ಯವಸ್ಥೆ ಮಾಡಬೇಕ. ಏನು ಮಾಡಬೇಕು ಅಂತಕೊಂಡು ಅಂದಾಗ ಅವಾಗ ಅಲ್ಲಿ ಮುಂದೆ ಆ ಪುಷ್ಕರಣಿ ಅದ. ಪುಷ್ಕರಣಿಗೆ ಚಿದಂಬರ ಮಹಾಸ್ವಾಮಿ ಅಂದರು, ಗುರುಗಳ ಇಲ್ಲೇ ಏನಾಗ್ಯದ ಅಂದ್ರಿ, ಇಲ್ಲೇ ಒಂದು ಹೊಂಡ ಅದ ರೀ, ಒಂದು ಕುಂಡ ಅದ, ಆ ಕುಂಡದೊಳಗೆ ಸ್ವಲ್ಪ ನೀರೇ ಇಲ್ಲ ಗುರುಗಳ, ಬರ್ರಿ ಹೋಗೋಣ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಯಾಕ ನೀರಿನ ವ್ಯವಸ್ಥೆ ಬೇಕಲ್ಲ. ಅಲ್ಲಿ ಕರ್ಕೊಂಡು ಹೋಗಿ ಒಂದು ಅದ್ಭುತ ಆತು. ಚಿದಂಬರ ಮಹಾಸ್ವಾಮಿಗಳು ಅಂದರು, ನೀವು ಬರ್ರಿ ಅಂದ್ರೆ ಇಬ್ಬರು ಕೂಡ ಹೋಗಿ ತಳಗಿಳಿದ್ರು. ಗಂಗಾ ಪೂಜೆ ಮಾಡಿದರು. ಗಂಗಾ ಪೂಜೆ ಮಾಡಿ, ಗುರುಗಳೇ ಗಂಗಾಲಹರಿ ಹೇಳಿಬಿಡ್ರಲ್ಲ. ಗಂಗಾಲಹರಿಯನ್ನು ಹೇಳಿಸ್ತಾರೆ. ಯಾರ ಕಡೆಯಿಂದ? ಗುರುಗಳ ಕಡೆಯಿಂದ ಗಂಗಾಲಹರಿಯನ್ನು ಹೇಳಿಸ್ತಾರೆ. ಗಂಗಾಲಹರಿ ಅಂದಂಗ 42 ಮೆಟ್ಲಲ್ಲಿ, 1-2 ಅಲ್ರಿ, 42 ಮೆಟ್ಲವ. ದೇವಲಾಪುರದೊಳಗೆ ಇವತ್ತಿನ ಮಠ 42 ಮೆಟ್ಲವ. ಈ ಕೆಳಗೆ ಹೋಗಿ ಗುರುಗಳು ತಮ್ಮ ಕಮಂಡಲದಾಗ ನೀರು ಹಾಕಿದ್ರು. ಚಿದಂಬರ ಮಹಾಸ್ವಾಮಿಗಳು ಅಲ್ಲೇ ಇದ್ರು. ಚಿದಂಬರ ಸ್ವಾಮಿಗಳು ಅವ್ರ ಕಡೆಯಿಂದ, ಯಾಕಂದ್ರೆ ಸಾಕ್ಷಾತ್ ದತ್ತ ಸ್ವರೂಪರೇ ಬಂದಾರ, ಅವ್ರ ಕಡೆಯಿಂದ ಜಗತ್ತಿಗೆ ಅನಿಸಿರ್ಬೇಕು. ಯಾಕೆ ಅವರಲ್ಲಿ ಅಂತ ಸಿದ್ಧಿಗಳಿದ್ದು. ಈಗೆಲ್ಲ ಕೇಳಿದ್ರಲ್ಲ, ಅಂತ ಪುಣ್ಯಾತ್ಮರು ಹೇಳ್ರಿ ಎಂದ್ರು. ಗಂಗಾಲಹರಿಯನ್ನು ಹೇಳ್ತಾ ಬಂದಂಗ ಒಂದು ಮ್ಯಾಲ ಹತ್ತಿ ಬಂದ್ರು, ಒಂದು ಮೆಟ್ಲು ತುಂಬಿತು. ಮತ್ತೆ ಬಂದ್ರು, ಮ್ಯಾಲ ಒಂದು ಮೆಟ್ಲು ತುಂಬಿತು. ಹೇಳ್ಕೋತ ಬಂದಂಗ ನೀರು ಮ್ಯಾಲ ಬಂದ್ಬಿಡ್ತು. ಗಂಗಾಲಹರಿನ ಹೇಳಿ ಸಾಕ್ಷಾತ್ ಭಾಗೀರಥಿನೇ ಅಲ್ಲಿ ಬಂದ್ಲು. ಅಲ್ಲಿಂದ ಇವರು ಚಿದಂಬರ ಮಹಾಸ್ವಾಮಿಗಳಾಗಲಿ ಇವರ ನಿತ್ಯ ಸ್ನಾನಾದಿಗಳನ್ನು ಮಾಡ್ತಿದ್ರು. ಈ ಗಂಗಾಲಹರಿ ಅಂತ ಒಂದು ವಿಚಾರ ಬಂತಲ್ಲ ಇಲ್ಲಿ. ಈ ಗಂಗಾಲಹರಿನ ಅಂದ್ರೆ ಏನಿದು? ಇದನ್ನ ಹೇಳಿದವ್ರು ಯಾರ ಬೇಕಲ್ರಿ? ಇದನ್ನ ಹಿಂದೆ ಒಬ್ರು ಜಗನ್ನಾಥ ಪಂಡಿತರು ಅಂತ ಒಬ್ರು ಆಗೋದು. ಜಗನ್ನಾಥ ಪಂಡಿತರು ಅಂತ ಒಬ್ಬರಾದ್ರು. ಆ ಜಗನ್ನಾಥ ಪಂಡಿತರು ಮಹಾನ್ ಜ್ಞಾನಿ, ಅಂತಿಂತ ಜ್ಞಾನಿ ಅಲ್ಲ, ದೊಡ್ಡ ಜ್ಞಾನಿ ಅವ. ಕಾಶಿಗೆ ಹೋದ್ರು. ಕಾಶಿ ಒಳಗ ಒಂದು ಸುಂದರವಾದಂಥ ಒಬ್ಬ ಸ್ತ್ರೀಯನ್ನು ನೋಡಿದ್ರು. ಆ ಸ್ತ್ರೀಯಿಂದ ಬೆನ್ನ ಹತ್ತಿ ಹೋಗ್ಬಿಟ್ರು. ಅದು ಹಂಗಿರ್ತದ, ಅದು ಯೋಗ. ಎಲ್ಲ ಇವನು ಮರ್ತರು. ಅವರಲ್ಲಿರು ಎಂಥ ಪಾಂಡಿತ್ಯಿತ್ತು, ಅಂಥ ಪಾಂಡಿತ್ಯಿತ್ತು. ಜಗನ್ನಾಥ ಪಂಡಿತರು ಅಂದ್ರೆ ಅದ್ಭುತ. ಏನಾಗ್ಬಿಡ್ತಂದ್ರೆ ಒಂದಿನ ಇವರು ಮತ್ತು ಆ ಕಡೆ ಸಂಘ ಮಾಡ್ಯಾರಂದ್ರೆ ಸಂಘ ಬೇರೆ ಚಲೋ ಇರೋಲ್ಲ. ಕಾಶಿ ಒಳಗೆ ಇದ್ರೆ ಖರೆ, ಕಾಶಿ ನದಿ ಗಂಗಾ ನದಿ ದಂಡಿ ಒಳಗೆ ಮಲಗ್ಯಾರ. ಅಲ್ಲೇ ಅಪ್ಪಯ್ಯ ದೀಕ್ಷಿತರು ಅನ್ನುವಂಥ ಒಬ್ಬರು ಮಹಾತ್ಮರು, ಸಾಕ್ಷಾತ್ ಶಿವನ ವಂಶಜರು, ಶಿವಸ್ವರೂಪಿಗಳೇ ಆಗಿದ್ರು. ಅಪ್ಪಯ್ಯ ದೀಕ್ಷಿತರು ದಾರಿ ಒಳಗೆ ಹೊಂಟಿದ್ರು. ಆ ಅಪ್ಪಯ್ಯ ದೀಕ್ಷಿತರು ಬರೇ ಅವರು ನೆರಳು ಬಡದ್ರೆ ಸಾಕು ಅಂತ ಕಾಯ್ತಿತ್ತಂತ. ಕೆಲವೊಂದು ಜಾತಕ ಪಕ್ಷಿ ಅಂತ ಅವಂತ್ರಿ. ಜಾತಕ ಪಕ್ಷಿ ಅಂದ್ರೆ ಅದ್ರದ್ದೊಂದು ಏನಪ್ಪಾ ಅಂತ ಕೇಳಿದ್ರೆ, ಅದು ಮಾಡಿದ ಮ್ಯಾಲ ಹಾರ್ತಿರ್ತಂತ, ಯಾವತ್ತು ಅದು ಭೂಮಿಗೆ ಸ್ಪರ್ಶ ಮಾಡೋದಿಲ್ಲ ಅಂತ. ಜಾತಕ ಪಕ್ಷಿ ಕಾದೇನಂತಾನೆ. ಜಾತಕ ಪಕ್ಷಿ ಬರೇ
ಮಳೆ ನೀರು ಅಷ್ಟ ಕುಡಿತದ, ಮಳೆ ನೀರು ಅಷ್ಟ ಬೇಕದಕ್ಕೆ. ಆಕಾಶದಾಗ ಹಂಗ ಹರಡ್ಕೊತಿರುದದ, ಒಟ್ಟ ಕೆಳಗೆ ಭೂಮಿ ಬರುದಿಲ್ಲ, ಭೂಮಿ ಮುಟ್ಟುದಿಲ್ಲ ಅದು. ಆಮೇಲೆ ಮಜಾ ಏನಂದ್ರ ತತ್ತಿ ಹಾಕತ್ತದ, ಅಲ್ಲೇ ಆಕಾಶದಾಗ ತತ್ತಿ ಹಾಕೋದು. ಆದ್ರ ಆಕಾಶದಾಗ ತತ್ತಿ ಭೂಮಿಗೆ ಬೀಳುದ್ರೊಳಗ ಹೊಳ್ಳಿ ಮರಿಯಾಗಿ ಹೊಳ್ಳಿ ಹಾರಿ ಹೋಗ್ಬಿಡ್ತದ. ಮತ್ತೆ ತತ್ತಿ ಎತ್ತ ತಳ ಬಿಡ್ಬೇಕು, ಮತ್ತು ಮ್ಯಾಲ ಹೋಗ್ಬಿಡ್ತು, ಹಾರಿ ಮರಿ ಹಾರಿ ಹೋಗ್ತದೆ. ಹಂಗ ಜಾತಕ ಪಕ್ಷಿ ಅಂತ ಅದು ಎದಕ್ಕೆ ಕಾಯ್ತದ, ಮತ್ತು ಮಳೆ ನೀರಿಗೆ ಕಾಯ್ತದ. ಆಮೇಲೆ ಅದ್ರದ್ದು ಒಂದು ಯೋಗದ, ಎಂತ ಯೋಗಪ್ಪ ಅಂತ ಕೇಳಿದ್ರ ಅದು ರಾಜಾರಾಮ್ ಮಹಾರಾಜರು ಈ ಕಡೆ ಸಾಂಬ ದೀಕ್ಷಿತರು ಬರೆದಿಟ್ಟಾರ. ಈ ಜಾತಕ ಪಕ್ಷಿ ಆ ಮರಿ ತತ್ತಿ ಬೀಳ್ತದಲ್ಲ, ತತ್ತಿ ಪೂರ್ದ ಕೆಳಗೆ ಬಿದ್ದಿದ್ದಿತ್ತನ್ನುವಂಥ ಸಂಕಟಕ್ಕ ಆ ತತ್ತಿ ಜೋಡಿ ಒಮ್ಮೊಮ್ಮೆ ಕೆಳಗೆ ಬರ್ತದ. ಯಾವುದು ಜಾತಕ ಪಕ್ಷಿ, ಅದ್ರ ತಾಯಿ ಅದು ಭೂಮಿಗೆ ಅದು ಹತ್ರ ಬರ್ತದ, ಎಲ್ಲಿ ಬಿದ್ದಿದ್ದಿತ್ತನ್ನು ಭಯಕ್ಕ ತಾಯಿ ಅಲ್ಲ. ಆ ತೆಳಗೆ ಬಂದಾಗ ಅಕಸ್ಮಾತ್ ಅದೇನಾದ್ರು ಆ ಕೆಳಗೆ ಮನುಷ್ಯರಿಗೆ ಏನಾದ್ರು ಅದ್ರ ನೆಳ ಬಡಿತಂತಿಕೋ, ಅವ ಅಷ್ಟೈಶ್ವರ್ಯ ಸಂಪನ್ನ ಆಗ್ತಾನೆ. ಅವ್ ಬೇಕಂದ್ರೆ ದರಿದ್ರಿಲ್ಲ, ಆ ಬರೀ ಅದ್ರ ನೆಳ ಬಡದ್ರೆ ಸಾಕಂತ ಅವ ದೊಡ್ಡ ಶ್ರೀಮಂತ ಆಗ್ತಾನ ಅನ್ನುವಂಥದ್ದು ಒಂದು ಇಲ್ಲಿ ಇದ್ರೊಳಗೆ ಹೇಳ್ತಾರೆ. ಹಂಗ ಜಗನ್ನಾಥ ಪಂಡಿತರು ಮಲ್ಕೊಂಡಾರ, ಗಂಗಾ ನದಿ ಒಳಗೆ ಮಾಡಬಾರ್ದು ಕೆಲಸ ಮಾಡಿ ಬಂದು ಮಕ್ಕೊಂಡಾರ. ಜೋರು ನಿದ್ದೆ ಹತ್ತಿ ಬಿಟ್ಟದ. ಅಪ್ಪಯ್ಯ ದೀಕ್ಷಿತರು ತಮ್ಮ ಶಿಷ್ಯರ ಜೋಡಿ ಅಲ್ಲೇ ನದಿ ದಂಡಿಗೆ ದಾಟ್ಕೊಂಡು ಹೊಂಟಾಗ ಅವ್ರ ನೆಳ್ಳು ಅವ್ರ ಮೇಲೆ ಬಡೀತದ. ಶಿಷ್ಯರು ಹೇಳಿದ್ರು, ಗುರುಗಳೇ ನೀವು ಯಾರಂತ ತಿಳ್ಕೊಂಡಿರಿ, ಮಹಾನ್ ಮೇಧಾವಿ, ಮಹಾನ್ ಪಂಡಿತ, ಜಗನ್ನಾಥ ಪಂಡಿತ ಅಂದ್ರು. ಜಗನ್ನಾಥ ಪಂಡಿತ ಅಂದ್ಕೂಳೆ ಗುರುಗಳು ಒಂದು ಅರೆ ಕ್ಷಣ ಅವನನ್ನು ಹೊಳ್ಳೆ ನೋಡಿದ್ರು. ಯಾರು? ಅಪ್ಪಯ್ಯ ದೀಕ್ಷಿತರು. ಅವನು ಹೊಳ್ಳಿ ನೋಡಿದ್ರು. ಹೊಳ್ಳಿ ನೋಡಿ ಅಂದ್ರಂತ, ಅವ್ರೊಂದು ಮಾತಂದ್ರು, ಏನು ಗೊತ್ತೇನು, ಗಂಗೆಯ ಮಡಿಲಿನೊಳಗೆ ಮಲ್ಕೊಂಡಾನ, ಗಂಗಾ ತಾಯಿಯ ಮಡಿಲಿನೊಳಗೆ ಮಲ್ಗ್ಯಾನ, ಮತ್ತ ಗಂಗಾನ ಅವನು ಶುದ್ಧ ಮಾಡ್ತಾಳ. ಗಂಗಾ ಮಾತೆ ಮಡಿಲಿನೊಳಗೆ ಮಲ್ಗ್ಯಾನ, ಶುದ್ಧ ಮಾಡೋದೇನು, ಆಕೆ ಅವನು ಶುದ್ಧ ಮಾಡ್ತಾಳ ಅಂತ ಇಷ್ಟು ಹೇಳಿ ಹೋದ್ರು. ಏನೋ ಒಂದು ವಾಣಿ ಆತಲ್ಲ ಅಂತ ದೊಡ್ಡಂತ ಹೇಳ್ತಾನ. ಅಪ್ಪಯ್ಯ ದೀಕ್ಷಿತರು ಮುಂದೆ ಹೋಗೋದನ್ನು ನೋಡ್ತಾನ. ಆದ್ರೆ ಗುರುಗಳು ಒಂದು ಮಾತು ಹೇಳಿದ್ರಲ್ಲ, ಗಂಗೆ ಮಡಿಲಿನೊಳಗೆ ಮಲ್ಗ್ಯಾನ, ಗಂಗೆ ಅವನು ಶುದ್ಧ ಮಾಡ್ತಾಳ, ಇಷ್ಟೇ, ಶುದ್ಧ ಮಾಡ್ತಾಳ. ಅಷ್ಟೆದ್ರು. ಎದ್ದವ್ರು ಅವ ಅಂದ್ರೆ ಗಂಗಾ ಮಾತಿನ ಕುರಿತು ಒಂದೊಂದು ಶ್ಲೋಕ ಹೇಳಿಕತ್ರವ್ರು. ಪಂಡಿತ್ ಅವನು ಹಂಗ ವಾಣಿ ಬರ್ತಿತ್ತು. ಅವರು ಯಾಕಲ್ಲಿ ಘಾಟದೊಳಗೆ ಮೆಟ್ಲುಗಳು ಬಾಡ್ರಿ, ಮೆಟ್ಟಲ್ದೊಳಗೆ ತಳಗಿ ಮ್ಯಾಲಿನ ಮೆಟ್ಲಿಗೆ ಮಕ್ಕೊಂಡಿದ್ರು ಇವರು 42ನೇ ಮೆಟ್ಲಿದ್ದು, ಇವರು 41ನೇ ಮೆಟ್ಲಿಕ್ಕೆ ಮಕ್ಕೊಂಡಿದ್ರು ಇವರು. ಅವಾಗ ಗಂಗೆ ಹೇಳಿದ್ರು, ಗಂಗವ್ವ ಉಕ್ಕೆ ಬರ್ಲಿಕ್ಕತ್ಲ, ಮ್ಯಾಲ ಬಂದ್ಲು, ಮ್ಯಾಲ ಎಲ್ಲಿ ಶುದ್ಧ ಆಗ್ಬೇಕಲ್ಲ, ಇವ ಶುದ್ಧ ಆಗ್ಬೇಕಲ್ಲ. ಒಂದು ಮೆಟ್ಲ ಅಂದ್ಲ, ಗಂಗವ್ವ ಮ್ಯಾಲ ಬಂದ್ಲು. 2ನೇ ಶ್ಲೋಕ ಅಂದ್ರೆ ಮ್ಯಾಲ ಬಂದ್ಲು. ಹಂಗ 42 ಶ್ಲೋಕ ಹೇಳೋದ್ರೊಳಗ 42ನೇ ಶ್ಲೋಕ ಇವ್ರನ್ನ ಬಂದು ಗಂಗೆ ಕರ್ಕೊಂಡು ತೊಗೊಂಡು ಹೋಗ್ಬಿಟ್ಲು. ಶುದ್ಧ ಆಗೋದು. ಶುದ್ಧ ಆದ್ರಂದ್ರೆ ಮುಗೀತದು, ಅಂದ್ರೆ ಅವ್ರು ಮುಕ್ತಮ ಆದ್ರು, ಶುದ್ಧ ಆದ್ರು. ಅಂಥ ಜಗನ್ನಾಥ ಪಂಡಿತರು ವಿಚಾರ ಮಾಡ್ರಿ. ಅಂಥವ್ರ ಶ್ಲೋಕವನ್ನ ಇಲ್ಲಿ ಹೇಳಿ, ಇಲ್ಲೂ 42 ಮೆಟ್ಲಿರುವಂಥ ಆ ಭಾಗೀರಥಿ ಆ ನದಿ ಒಳಗೆ, ಆ ಬಾವಿ ಒಳಗಿರುವಂಥ ಆ ಪುಷ್ಕರಣ ನೀರನ್ನ ಇವರು ತರಿಸಿದ್ರು ಅನ್ನುವಂಥ ವಿಚಾರಗಳನ್ನ ಚರಿತ್ರೆ ಒಳಗೆ ಹೇಳ್ತಾರೆ. ಅದಕ್ಕೆ ಯಾಕೆ ಗಂಗಾ ಲಹರಿನ ಯಾಕೆ ವಿಶೇಷ ಅನ್ನುವಂಥ ವಿಚಾರ ಅಷ್ಟಂದ್ರು. 1 ತಿಂಗಳಾತು. ಯಾಕೆ ದಿನನಿತ್ಯ ಪ್ರವಚನ ಕೀರ್ತನಾದಿಗಳು ನಡೀತಿದ್ವು. ಆದ್ರೆ ಅವ್ರು ನಿಜವಾಗಿ ಬಂದಿದ್ದು ಎದಕ್ಕಪ್ಪ? ಬಂದಿದ್ದು ಎದಕ್ಕೆ? ಸಖಾರಾಮನ್ನ ಪರಮ ಶಿಷ್ಯ ಅವ ಅಲ್ಲಿ ಜೈಲಿನೊಳಗಿದ್ದಾನ, ಅವನ್ ಹೆಂಗಾರ ಮಾಡಿ ಹೊರಗೆ ಕರ್ಕೊಂಡ್ಬರ್ಬೇಕಾಗ್ಯದ. ಉದ್ದೇಶ ಅದ. ಆದ್ರೆ ಚಿದಂಬರಮ ಸ್ವಾಮಿ ಹತ್ರ ಕೇಳಿಕೆ ಆಗವಲ್ತು. ನಿತ್ಯ ಏನು ಭಿಕ್ಷಾವಂದನೆಗಳು ನಡೀತಿತ್ತು, ಪ್ರವಚನ ಕೀರ್ತನಾದಿಗಳು ನಡೀತಿದ್ವು, ಏನು ಆನಂದವಾಗಿ ನಡೆದಿತ್ತು ಖರೆ. ಆದ್ರೆ ಇದು ಹಿಂಗಾಗ್ಬಿಟ್ಟದ, ಏನು ಮಾಡೋದು? ಅವಾಗ ಒಂದಿನ ಇನ್ನು ನಾವು ಹೋಗಿ ಬರ್ತೇವೆ, ನರಸಿಂಹವಾಡಿ ಒಳಗೆ ಕಾರ್ಯಕ್ರಮಗಳವ, ನಾ ಇನ್ನು ಹೋಗಿ ಬರ್ತೇನೆ ಅಂದಾಗ, ಆಯಿತು ಹೋಗಿ ಬರ್ರಿ ಅಂತೇಳಿ ಇನ್ನು ಹೊಂಟ್ರು. ಹೋಗುದ್ರೊಳಗೆ ಏನಾಗ್ಬಿಡುತ್ತಂತಂದ್ರೆ, ಅವ್ರನ್ನ ಬಿಡ್ಲಿಕ್ಕೆ ಅಂತೇಳಿ ಸ್ವಲ್ಪ ಮುಂದೆ ಹೋದ್ರು. ಇವ್ರು ಅವ್ರನ್ನ ನೋಡೋರು, ಅವ್ರು ಇವ್ರನ್ನ ನೋಡೋರು. ಚಿದಂಬರಂ ಆಶ್ರಮ ಹತ್ರ ಕೇಳಿಲ್ಲ. ಆದ್ರೆ
ಒಳಗೆ ಅಂತರಂಗದೊಳಗೆ ಅದ ಅನ್ನೋದು ಗೊತ್ತಾಗ್ಯದ. ಯಾರಿಗೆ? ಚಿದಂಬರ ಮಹಾಸ್ವಾಮಿ ಗೊತ್ತದ. ಇವರು ಏನ್ ಕೇಳಿ ಬಂದಾರಂತ ಅವ್ರಿಗೂ ಗೊತ್ತದ, ಇಬ್ಬರಿಗೂ ಗೊತ್ತದ. ಆದ್ರೆ ಇಬ್ರು ಮಾತಾಡ್ಬಲ್ರು. ಅವಾಗ ಈ ಪೂರ ಇನ್ನೇನು ಮುಂದೆ ಹೋದಾಗ ಅಲ್ಲೇ ಸ್ವಲ್ಪ ಎಲ್ಲರೂ ಮುಂದೆ ಹೊಂಟಿದ್ರು. ಮಹಾಸ್ವಾಮಿಗಳು ಹೇಳಿದ್ರು, ಗುರುಗಳೇ ಇನ್ನು 1 ತಿಂಗಳದೊಳಗೆ ಅವನು ಬಿಡುಗಡೆ ಆಗ್ತದ್ರಿ. ನಿಮ್ಮ ಶಿಷ್ಯ ಸಖಾರಾಮಂದು ಬಿಡುಗಡೆ ಆಗ್ತದ, ಚಿಂತೆ ಮಾಡಬೇಡ್ರಿ. ಮತ್ತು ಅವಂಗ ನನ್ನ ಚರಿತ್ರೆ ಬರಿ ಅಂತ ಹೇಳ್ರಿ, ಅವ್ನು ಮುನ್ನ 1 ತಿಂಗಳದಾಗ ಅವ್ನು ಬಿಡುಗಡೆ ಆಗ್ತದೆ. ಇಷ್ಟ ಯಾರು ಹೇಳಿದ್ರು? ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರ. ನಾರಾಯಣತಿಗಳಿಗೆ ಆನಂದ ಆಗಿಬಿಡ್ತು. ಅಪ್ಪ, ನನ್ನ ಒಳಗಿನ ಅಂತರಂಗ ಅರ್ಥ ಮಾಡ್ಕೊಂಡಿಲ್ಲೋ ದತ್ತ, ನೀನೇ ದತ್ತ, ನನಗೆ ಗೊತ್ತಾಯ್ತು ಅಂದ್ಕೊಂಡು ಅಲ್ಲೇ ಒಳಗೆ ಆನಂದವಾಗಿ ಸ್ವಲ್ಪ ದಿನ ಹಿಂಗೆ ಹೋಗೋದ್ರೊಳಗೆ ಅಲ್ಲಿಗೆ ಸುದ್ದಿ ಮುಡಿಸಿದ್ರು. ಯಾರಿಗೆ? ಹಿಂಡಲ್ಗಾ ಜೈಲ್ದೊಳಗಿರುವಂಥ ಸಖಾರಾಮ ಗರ್ದೆಯವರಿಗೆ ಹೇಳಿದ್ರು, ಇನ್ನು 1 ತಿಂಗಳದೊಳಗೆ ನೀನು ಬಿಡುಗಡೆ ಆಗ್ತವಂತ, ನೀನು ಚಿದಂಬರ ಚರಿತ್ರೆ ಬರಿ ಅಂದ್ರು. ಖರೆ ಅಂದ್ರೆ ಅವ್ರು ಚಿದಂಬರನ್ ನೋಡೇ ಇಲ್ಲ, ಚಿದಂಬರಪ್ಪ ಯಾರಂತ ಗೊತ್ತಿಲ್ಲ. ಚಿದಂಬರ ಚರಿತ್ರೆ ಬರಿ ಅಂತ ಹೇಳ್ಬಿಟ್ರಿ. ಗುರುಗಳ ಆಜ್ಞಾ, ಚಿದಂಬರ ಚರಿತ್ರೆ ಬರಿಬೇಕಂತಂದ್ರೆ ಏನು ಹಾಳಿಲ್ಲ, ಪೆನ್ ಇಲ್ಲ, ಏನಿಲ್ಲ, ಮಸಿಗಿಸಿ ಬೇಕಲಿ, ಏನಿಲ್ಲ. ಮತ್ತು ಅಲ್ಲಿ ಜೈಲ್ನಾಗ ಕೊಡೋರು ಯಾರು? ಇವ್ರಿಗೆ ಊಟ ಕೊಡೋದ ದೊಡ್ಡ ಕಠಿಣ ಆಗ್ಯದ. ಇನ್ನು ಹೆಂಗ? ಅವಾಗ ಅಲ್ಲೇ ಒಂದು ಏನಿತ್ತು ಅಂದ್ರೆ ಅಲ್ಲಿ ಇಡ್ಲಿ ಇರ್ತಿದ್ವಲ್ರಿ, ಒಲಿಗೆ ಇಡ್ಲಿ ತಗೊಳ್ಳೋದು. ಅಲ್ಲೇ ಸ್ವಲ್ಪ ಆಕಳ ಸೆಗಣಿ ಪಗಣಿದ್ವು, ಅವನ್ನ ತೊಗೊಂಡು ಚಂದಾಗಿ ಮಸಿ ಮಾಡಿ ಅಲ್ಲೇ ಇರುವಂಥ ಕಡ್ಡಿ ತಗೊಳ್ಳೋದು. ಆ ಕಡ್ಡಿನ ಅದನ್ನು ಜಜ್ಜಿ ಅದನ್ನು ಬ್ರಷ್ ಮಾಡಿದಾಗ ಮಾಡ್ಕೊಂಡು ಗಾಡಿ ಮೇಲೆ ಬರ್ಲಿಕ್ಕತ್ರ, ಜೈಲ್ ಗಾಡಿ ಮೇಲೆ ರೀ. ಏನು ಬರೋದು? ಚಿದಂಬರ ಅಂದ್ರೆ ಯಾರಪ್ಪ ಅಂದ್ರೆ ಪರಬ್ರಹ್ಮ ಸ್ವರೂಪ. ಅವಂದು ವಿಚಾರ ಇನ್ನು ಈ ಚಿದಂಬರನ್ ಮುರುಗೋಳದಾಗ ಹೋಗಿದ್ದಾನ, ಹಿಂಗೆ ಹುಟ್ಟ್ಯಾನ, ಈ ಸುದ್ದಿ ಬಂದಿಲ್ರಿ, ಇನ್ನೂ ತಲೆ ಒಳಗಿಲ್ಲವ್ರಿಗೆ ಬರೀಲಿಕ್ಕತ್ರ. ಆದ್ರೆ ಮೂಲ ಪರಬ್ರಹ್ಮ ವಸ್ತು ಅಂತ ಏನಿದಾನ ಭಗವಂತನ ಬಗ್ಗೆ ವರ್ಣನ ಪ್ರಾರಂಭ ಆತು. 3 ಅಧ್ಯಾಯ ಬರೆದಿದ್ರಿ. ಅಷ್ಟರೊಳಗೆ ಸ್ವಾಮಿಯಿಂದ ಕನಸು ಬಿತ್ತು. ಯಾರಿಗೆ? ನಾನು ಯಾರು ಒಳಗೆ ಹಾಕಿದ್ರಲ್ಲ ಆ ರಾಜಾಗ ಕನಸು ಬಿತ್ತು. ನಾಳೆ ಬೆಳಗ್ಗೆ ಅನ್ನೋದ್ರಾಗ ಸಖಾರಾಮನ್ನ ಸರ್ವ ಮರ್ಯಾದೆಗಳಿಂದ, ಏನು ಅವ್ನು ನಿರಾಪರಾಧ ಇದ್ದಾನ, ಮರ್ಯಾದೆಗಳಿಂದ ಎಲ್ಲ ಅವಂಗ ರಾಜೋಪಚಾರ ಮಾಡಿ ಅವನನ್ನು ಬಿಡತಕ್ಕದ್ದು, ಅವಂಗೆಲ್ಲ ದ್ರವ್ಯಗಳನ್ನು ಕೊಟ್ಟು ಅದೆಲ್ಲ ಉಪಚಾರಗಳಿಂದ ಅವನನ್ನು ಬಿಡ್ತಕ್ಕದ್ದು. ಇಲ್ಲಾಂದ್ರೆ ನಿನ್ನ ನಿರ್ವಂಶ ಆಗಲಿದೆ ಅಂತ ಎಚ್ಚರಿಕೆ ಕೊಟ್ಟರು ಚಿದಂಬರ ಮಹಾಸ್ವಾಮಿ. ಮಹಾಸ್ವಾಮಿ ಹೇಳ್ಯಾರು. ಗಾಬರಿ ಹೋಗಿ ಮರನೇ ದಿನ ಹೋಗಿ ಅವನು ಬಡ ಬಿಡುಗಡೆ ಮಾಡಿದರು. ಮತ್ತೆಲ್ಲ ರಾಜ ಮರ್ಯಾದೆಗಳಿಂದ ಅವನು ಅಲ್ಲಿಂದ ಸೀದಾ ಬಿಡುಗಡೆ ಆತು. ಬಿಡುಗಡೆಯಾಗಿ ಗುರುಗಳನ್ನ ಬಿಟ್ಟಾದ. ಗುರುಗಳು ಅಂದರು, ಸೀದಾ ಇದಕ್ಕೆ ಕಾರಣೀಭೂತರು ಯಾರಪ್ಪ ಅಂದ್ರೆ ಚಿದಂಬರ ಮಹಾಸ್ವಾಮಿಗಳು ಇದ್ದಾರೆ, ಅಲ್ಲಿ ಹೋಗು ಅಂತ ಹೇಳಿದ ಮೇಲೆ ಚಿದಂಬರ ಮಹಾಸ್ವಾಮಿಗಳ ಹತ್ರಕ್ಕೆ ಬಂದು ನೋಡ್ತಾನ. ಏನು ಹೇಳ್ಬೇಕೋ ಗೊತ್ತಾಗಿಲ್ಲ. ನನ್ನ ದತ್ತನೇ ಹೊಳ್ಳಿ ಹುಟ್ಟಿ ಬಂದಾನ. ಮತ್ತು ಸಾಕ್ಷಾತ್ ಗುರುಗಳು ಹೇಳಿ ಕಳಿಸ್ಯಾರ ಅಂದಮೇಲೆ ಇನ್ನೇನಾಗಿರ್ಬಾರ್ದು. ಮುಂದೆ ಇಲ್ಲಿ ಬಂದು ಸ್ವಾಮಿ ಜೋಡಿ ಉಳಿದವ. ಮುಂದೆ ನಿರಂತರವಾಗಿ ಸ್ವಾಮಿ ಜೋಡಿನೇ ಇದ್ರ ಸಖಾರಾಮ್ ಗರ್ದೇವ್ರು. ಕರ್ಮಠರು, ಕರ್ಮ ಭಾಳ ಮಾಡೋರು. ಅಂಥ ಕರ್ಮಠರು ಮುಂದೆ ಇಲ್ಲೇ ಉಳಿದು ಸ್ವಾಮಿ ಬಗ್ಗೆನ ಶ್ರೀಮತ್ ಚರಿತ್ರೆ ಅನ್ನುವಂಥ ಒಂದು ಅದ್ಭುತ ಗ್ರಂಥ ಬರೋದು. ಸಂಸ್ಕೃತದೊಳಗೆ ಭಾಳ ಅದಕ್ಕೆ ಎಂಥ ಗ್ರಂಥ ಅಂದ್ರೆ ಅದನ್ನು ಅದು PhD ಮಾಡ್ಬೋದು. ಸ್ವಾಮಿ ಹಿಂಗಿದ್ದ ಇದನ್ನು ನಾವು ಆಡು ಭಾಷೆದೊಳಗೆ ಹೇಳಿಕತ್ತೀವಿ. ಆದ್ರೆ ಅದನ್ನು ಅವ್ರು ಸಂಸ್ಕೃತ ಭಾಷೆದೊಳಗೆ ಸ್ವಾಮಿ ಚರಿತ್ರೆಯನ್ನು ಬರೆದಿಟ್ರು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥವ್ರು. ಇಲ್ಲಿ ಇದು ಮುಗಿಲಿಲ್ರಿ. ಯಾವುದು? ಸಖಾರಾಮ್ ಗರ್ದೇವ್ರದ್ದು. ಆಮೇಲೆ ಮುಂದೆ ಹೋಗೋಣಂತ, ಮುಂದೆ ಹಂಗೆ ಹೋಗೋಣ. ಆದ್ರೆ ಇನ್ನೂ ನಾರಾಯಣ ಯತಿಗಳದ್ದು ಇನ್ನೊಂದು ಇವ್ರದ್ದು 5 ನಿಮಿಷದ್ದು ಹೇಳೋಣದ ವಿಚಾರ. ಅಲ್ಲಿಂದ ಇವರು ಸ್ವಾಮಿ ದರ್ಶನ ಆದಮೇಲೆ ಇವಂಗ ಸಖಾರಾಮ್ ಗರ್ದೆಗೆ ಪತ್ರವನ್ನು ಕಳಿಸಿ ಇವರು ಮುಂದೆ ಮತ್ತೆ ವೈಜನಾಥಕ್ಕೆ ಹೋಗ್ತಾರೆ. ಯಾಕೆ? ದತ್ತ ಆರ್ಡರ್ ಮಾಡ್ತಾನೆ, ಹೋಗಿ ನೀವು ವೈಜನಾಥಕ್ಕೆ ಅಂತೇಳಿ. ಅಲ್ಲೇ ವೈಜನಾಥಕ್ಕೆ ಬರ್ತಾರೆ. ವೈಜನಾಥಕ್ಕೆ ಬಂದಾಗ ಅಲ್ಲಿ ದತ್ತನ ಪಾದಕೆಗಳವ. ಅಲ್ಲಿ ಸ್ವಲ್ಪ ದಿನ ಅಲ್ಲಿ ಇರಬೇಕಾದ್ರೆ ಅಲ್ಲಿ ಒಬ್ಬ ಭಗವಂತ ಶಾಸ್ತ್ರಿ ಅನ್ನುವಂಥವ್ರು ದೇವ ದರ್ಶನಕ್ಕೆ ಬರ್ತಾರೆ. ಪರಿವಾರದೊಡನೆ ಬಂದಿರ್ತಾರೆ. ವೈಜನಾಥ ಪರಲ್ಯ ವೈಜನಾಥಂಚ
ಪರಳಿ ಒಳಗ್ರಿ. ಇದು ಪರಳಿ ಒಳಗೆ ಒಂದು ಅದಂತ ನೋಡ್ರಿ, ಪರಳಿ ವೈಜನಾಥ. ಅದ ಅಂಬೆಜೋಗಾಯಿ ಹತ್ರ. ಹಾಂ ಹಾಂ, ಅಲ್ಲೇ ಅವಾಗ ಏನಾಗ್ಬಿಡುತ್ತಂದ್ರೆ ಇವರು ಯತಿಗಳು ಅಲ್ಲೇ ಇರ್ತಾರೆ, ನಾರಾಯಣ ಯತಿಗಳು ಅಲ್ಲೇ ಇರ್ತಾರೆ. ಆ ಭಗವಂತ ಶಾಸ್ತ್ರಿಗೆ ಒಂದು ಹಾವು ಕಡ್ದು ಬಿಡ್ತದೆ. ಗುಡಿ ಒಳಗೆ ಬಂದು ನಮಸ್ಕಾರ ಮಾಡಿದ್ರಾಗ ಒಂದು ದೊಡ್ಡ ಘಟಸರ್ಪ ಬಂದು ಕಡ್ದು ಬಿಡ್ತದ. ಕಡ್ದು ಕೂಳೆ ಅಲ್ಲಿ ಯಾರು ಯಾಕೆ ಔಷಧ ಕೊಡೋರು ಯಾರು ಇಲ್ಲ. ಆಗಿನ ಕಾಲಕ್ಕೆ ದೊಡ್ಡ ಕಾಡದವು, ಅಂಥದ್ರೊಳಗೆ ಅಲ್ಲೊಂದು ಗುಡಿ, ಅಲ್ಲಿ ದೊಡ್ಡ ಹಾವು ಬಂದು ಕಡ್ದು ಬಿಟ್ಟದ. ಇನ್ನು ಯಾರನ್ನ ಕೇಳಬೇಕು ಅಂದಾಗ ಅಲ್ಲೇ ಒಬ್ರು ಈ ಕಾಶಿರಾಜರು ಇದ್ರು, ಅವ್ರ ಹತ್ರ ಕರೆದು ಹಿಂಗ ಹಾವು ಕಡ್ದದ, ಇದಕ್ಕೆ ಏನ್ ಮಾಡಬೇಕು ಅಂದಾಗ ಅವಾಗ ಒಂದು ಮಾತು ಹೇಳಿದ್ರು ಅವ್ರು. ಯಾರು? ನಾರಾಯಣತಿಗಳು ಅಂದ್ರು. ಏನ್ ಮಾಡ್ಬೇಡ್ರಿ, ಅವ್ನ್ ಹೋರಲ್ ವೈದ್ಯನಾಥ್ ಇದ್ದಾನಲ್ಲ, ಅವ್ನ್ ಮಹಾ ವೈದ್ಯ ಇದ್ದಾನ, ಅವಂಗ ಅಭಿಷೇಕ ಮಾಡ್ಬಿಡ್ರಿ, ರುದ್ರಾಭಿಷೇಕ ಮಾಡ್ರಿ, ಆರಾಮಾಗ್ತದಂದ್ರು. ರುದ್ರಾಭಿಷೇಕ ಮಾಡಿಬಿಡ್ರಿ, ಆರಾಮಾಗ್ತಂದ್. ಈಗ ರುದ್ರಾಭಿಷೇಕ ಮಾಡಿದಂಗಲ್ಲ ಅಭಿಷೇಕ ಮಾಡ್ಲಿಕ್ಕತ್ರು. ಇವ್ಗೆ ಏನಾಗ್ತಂದ್ರೆ ಇವ್ ಹಾವಿನ ವಿಷಯ ಎಳ್ದೋಗ್ಬಿಡ್ತು. ಅದನ್ನ ತಂದು ನೀರು ಕುಡಿಸಿದ್ರು, ಆರಾಮಾದ ಅನ್ನುವಂಥ ವಿಚಾರಗಳನ್ನ ಹೇಳ್ತಾರ. ಹಂಗ ಮುಂದೆ ಅವರು ಈಗ ಯಾಕಂದ್ರೆ ಇವತ್ತಿನವರೆಗೂ ಅಲ್ಲೇ ಇದ್ರೊಳಗ್ರಿ, ಎಲ್ಲೇ ನರಸಿಂಹವಾಡಿ ಒಳಗೆ ನಿತ್ಯ ಚಿದಂಬರ ಮಹಾಸ್ವಾಮಿಗಳ ದರ್ಶನ, ನಿರಂತರ ದರ್ಶನ ಆಗ್ತದೆ. ಕೊನೆಗೆ ಚಿದಂಬರ ಮಹಾಸ್ವಾಮಿಗಳ ಚಿದಂಬರೇಶ್ವರ ಲಿಂಗ ಅಂತ ತಿಳ್ಕೊಂಡ ಸ್ವತಃ ಯತಿಗಳು, ನಾರಾಯಣ ಯತಿಗಳು ಅಲ್ಲಿ ಚಿದಂಬರ ಲಿಂಗ ಅಂತ ಪ್ರತಿಷ್ಠಾಪನೆ ಮಾಡ್ಯಾರ. ಎಲ್ಲಿ? ನರಸಿಂಹವಾಡಿ ಒಳಗೆ. ಅವ್ರದ್ದು ನಿತ್ಯ ಅವ್ರದ್ದು ಪೂಜಾ ಮಾಡ್ತಿದ್ರು. ಅಲ್ಲಿ ದರ್ಶನ ಕೊಡ್ತಿದ್ರಂತ ಮ್ಯಾಲಿಂದ ಮ್ಯಾಲ. ಆ ದರ್ಶನ ಕೊಟ್ಟಂಥ ಜಗಕ್ಕನ ಚಿದಂಬರೇಶ್ವರ ಲಿಂಗ ಅಂತ ತಿಳ್ಕೊಂಡು ಅಲ್ಲೇ ವಿಶೇಷ ಅಲ್ಲೊಂದು ಸ್ಥಾಪನೆ ಮಾಡ್ಯಾರ. ಹಾಗಾಗಿ ಮುಂದೆ ಅಂದ್ರೆ ಇಂಥ ಒಂದು ಪುಣ್ಯಾತ್ಮರು ಕೊನೆಗೆ ನರಸಿಂಹವಾಡಿಗೆ ಅಲ್ಲೇ ಮುಂದೆ ಕರವೀರಪುರಕ್ಕೆ ಹೋಗ್ತಾರ. ಕರವೀರಪುರ ಅಂದ್ರೆ ಕೊಲ್ಹಾಪುರ. ಅಲ್ಲಿ ಕೊಲ್ಹಾಪುರದಾಗ ಅಲ್ಲಿ ಸ್ವಲ್ಪ ದಿನ ಇದ್ದು 1727 27 ಯಾವಾಗ ಅಂದ್ರೆ ರಾಜಾರಾಮ್ ಮಹಾರಾಜರು ಏನು ಚಿದಂಬರ ವಾಸವನ್ನು ಭೇಟಿ ಆದ್ರಲ್ಲ, ಅದೇ ವರ್ಷ ಚೈತ್ರ ಅಮಾವಾಸ್ಯೆ ದಿನ ಸಮಾಧಿ ತಗೊಂಡ್ರು. ಸಮಾಧಿ ಹೆಂಗೆ ತಗೊಂಡ್ರು ಅಂತ ಕೇಳಿದ್ರಿ, ನಾವು ಸಾಕಷ್ಟು ವಿಚಾರ ಮಾಡೋ ಸಾಧು ಸಂತರು ಅವತಾರಗಳನ್ನ ಕೇಳಿವ್ ನಾವು ಸಾಕಷ್ಟು ಸಲ. ಅಲ್ಲಿ ಹೆಂಗಾತಂತ ಕೇಳಿದ್ರೆ, ಸಮಾಧಿ ಆಗೋಕ್ಕಿಂತ ಮುಂಚೆ ಬಂದು ಧ್ಯಾನದೊಳಗೆ ಕೂತ್ಕೊಂಡಿದ್ರಿ. ಯಾರು? ನಾರಾಯಣತಿಗಳು ಧ್ಯಾನಕ್ಕೆ ಕೂತ್ಕೊಂಡಿದ್ರು. ಒಮ್ಮಿಂದೊಮ್ಮೆ ಆಕಾಶದಿಂದ ಒಂದು ಜ್ವಾಲೆ ಬಂತು, ಒಂದು ಬೆಂಕಿ ಬಂದಂಗ, ಅದು ಬೆಂಕಿನ ಉಂಡಿ ಬಂತ್ರಿ ಗುರು. ಈಗ ಮುಕ್ತಾಬಾಯಿ ಬರ್ಬೇಕಾದ್ರ ಮುಕ್ತಾಬಾಯಿ ಮುಕ್ತಾಬಕಾರ ಶಿಡ್ಲು ಹೊಡಿತ್ರಿ. ಶಿಡ್ಲು ಹೊಡೆದಾಗ ಎಲ್ಲರೂ ಭಜನೆ ಮಾಡ್ಲಿಕ್ಕತ್ತಾರ. ಶಿಡ್ಲು ಹೊಡೆದಿದ್ದು ಅಷ್ಟ ಗೊತ್ತಾಗ್ಯದ, ಮುಕ್ತಾಬಾಯಿ ಶಿಡ್ಲೊಳಗೆ ಗುಪ್ತಾಗ್ಬಿಟ್ಟ. ಮುಕ್ತಾಬಾಯಿದು ಹಂಗೆ ಆಗ್ತದೆ. ಹಂಗೆ ಇವರು ಸಹಿತ ಇಲ್ಲಿ ಏನಾತಂದ್ರೆ ಒಮ್ಮಿಂದೊಂದು ಒಂದು ಬೆಂಕಿ ಜ್ವಾಲೆ ಬಂದಂಗಾತು, ಆಕಾಶದ ಮಠ ಹೋತಂತ್ರಿ. ಇವ್ರ ಶರೀರ ಗುಪ್ತಾಗ್ಬಿಡ್ತ್ರಿ. ಬೆಂಕಿ ಬಂದಂಗೆ ಬಂತು, ಆಕಾಶಕ್ಕೂ ಭೂಮಿಗೂ ಏಕದ ಅನ್ನಂಗೆ ಒಂದು ದೊಡ್ಡ ಜ್ವಾಲೆ ಬಂತು. ಆ ಜ್ವಾಲೆ ಬಂತು, ಇವ್ರ ಶರೀರವನ್ನು ವ್ಯಾಪಿಸ್ತು. ಇವ್ರ ದೀಪ ಇಲ್ಲಿಂದ ಅಲ್ಲಿ ಮಟ್ಟ ಹೋತನಪ್ಪ ಅನ್ನೋ ರೀತಿ ಒಳಗೆ ಹೋತು. ಯತಿಗಳು ಇಲ್ಲ. ಅವಾಗ ಆಕಾಶದೊಳಗೆ ಸ್ವರ್ಗದಲ್ಲಿ ಗಂಟೆಗಳು ಬಾರಿಸಿದ್ವಂತ್ರಿ, ಗಂಟೆಗಳು ಬಾರಿಸಿದ್ವಂತ. ಅಂತ ಒಬ್ಬರು ಮಹಾತ್ಮರು ಆ ನಿರ್ಯಾಣ ಅವದೇನು ಅವ್ರದ್ದು ಸಮಾಧಿ ಅದಲ್ರಿ, ಅಲ್ಲೇ ಮುಂದೆ ಕಾಶಿರಾಜ ಅನ್ನುವಂಥ ಇವರು ಪರಮ ಶಿಷ್ಯ ಇದ್ದ. ಅವೇನು ಮಾಡಿದ, ಅಲ್ಲಿ ಪಾದುಕೆಗಳನ್ನು ಸ್ಥಾಪನಾ ಮಾಡಿದ. ಇವತ್ತಿನ ದಿನ ಸಹಿತ ದತ್ತಾತ್ರೇಯರಿಗೆ ಪೂಜೆ ಆದ ತಕ್ಷಣ ಈ ಪಾದುಕೆ ಒಳಗೆ, ಈ ಸಮಾಧಿ ಒಳಗೆ ಏನು ಪಾದುಕೆವ, ಅದಕ್ಕೂ ದಿನಾಲು ಪೂಜೆ ಧೂಪಾರ್ತಿ ಆಗಬೇಕು. ಅದಕ್ಕೆ ನಾರಾಯಣ ಸ್ವಾಮಿಗಳು ಊರಿ ಅಂತಾರೆ. ಊರಿ ಅನ್ನುವಂಥದ್ದು ಇವತ್ತಿನ ಮಠ ಒಂದು ಅಲ್ಲಿ ಹಂಗೆ ನಡೆದದ ಅನ್ನುವಂಥ ವಿಚಾರಗಳನ್ನು ನಾರಾಯಣತಿಗಳು ದೇವಲಾಪುರಕ್ಕೆ ಬಂದಿದ್ದ ಚರಿತ್ರೆಯನ್ನು ವಿಶೇಷವಾಗಿ ಹೇಳ್ತಾರೆ. ಇನ್ನು ನಾಳೆ ಸುಮಾರು ಒಂದೂವರೆ ವರ್ಷದವರೆಗೆ ದೇವಲಾಪುರಕ್ಕಿದ್ರು. ದೇವಲಾಪುರಕ್ಕಿದ್ದಾಗ ಅಲ್ಲೇ ಒಂದು ಘಟನಾ ನಡೀತದ. ಆ ಘಟನಾ ಹೆಂಗಿತ್ತಪ್ಪ ಅಂದ್ರೆ, ದೇವಲಾಪುರವನ್ನು ಬಿಡಲಿಕ್ಕೆ ಅದೇ ಕಾರಣ ಆಗ್ತದೆ. ದೇವಲಾಪುರ ಯಾಕೆ ಬಿಟ್ಟರು ಅನ್ನೋದನ್ನು
ನಾಳೆಗೆ ನೋಡೋಣ ಅಂತ. ಸದ್ಗುರುನಾಥ್ ಮಹಾರಾಜ್ ಕಿ